ಓಂ ಶಾಂತಿ. ಬೆಳಿಗ್ಗೆ ನಮ್ಮ ಅಕ್ಕವರು ಒಂದು ಪ್ರಶ್ನೆ ಕೇಳಿದರು. ನಾನು ಪ್ರಶ್ನೆನ ಜೋಬಲ್ಲ ಕಂಡಂಗೆ ಹೊರಟೋಗ್ಬಿಟ್ಟಿದ್ದೆ. ಈಗ ಅದನ್ನು ಓದ್ತೀನಿ. ಒಂದು ಪ್ರಶ್ನೆ ಅಕ್ಕವ್ರು ಕೇಳಿದ್ದಾರೆ. ಏನಂದರೆ, ಬಾಬಾವರು ಯಾವಾಗಲೂ ಕಾಮ ವಿಕಾರ ಆದಿ ಮಧ್ಯ ಅಂತ್ಯ ದುಃಖ ಕೊಡುತ್ತೆ ಅಂತಾರೆ. ಆದಿಯಲ್ಲಿ ಕಾಮ ವಿಕಾರ ಇರಲಿಲ್ಲ. ಈ ರಹಸ್ಯ ಏನು, ಇದರ ವಿವರಣೆ ನೀಡಿ ಅಂತ ಕೇಳಿದ್ದಾರೆ ಅಕ್ಕವರು. ಕಾಮವಿಕಾರ ಪ್ರಾರಂಭ ಆಗಿದ್ದು ದ್ವಾಪರದಲ್ಲಿ. ಆದಿ ಮಧ್ಯ ಅಂತ್ಯ ಅಂದರೆ ಎರಡು ಅರ್ಥ ಬರುತ್ತೆ. ಒಂದು, ಕಲ್ಪದ ಆದಿಯಿಂದ ಹಿಡಿದು ಇಲ್ಲಿಯವರೆಗೆ. ಎರಡನೇದು, ದ್ವಾಪರದಿಂದ ಹಿಡಿದು ಇಲ್ಲಿಯವರೆಗೆ. ಮೂರನೇದು, ಈ ಶರೀರದಲ್ಲಿ ಇರುವಷ್ಟು ದಿವಸ ಆದಿಯಿಂದ ಅಂತ್ಯದವರೆಗೆ. ಈಗ ವಿಕಾರಗಳು, ದೌರ್ಬಲ್ಯಗಳು ಯಾವುದೂ ಸತ್ಯುಗ ತ್ರೇತಾಯುಗದಲ್ಲಿ ಇರಲಿಲ್ಲ ಅಂತ ನಮಗೆಲ್ಲ ಗೊತ್ತಿದೆ. ಆದ್ದರಿಂದ ಬಾಬಾರವರು ಆದಿ ಮಧ್ಯ ಅಂತ್ಯ ಅಂತ ಹೇಳಿರೋದು ದ್ವಾಪರದಿಂದ ಹಿಡಿದು ಇಲ್ಲಿಯವರೆಗೆ. ಯಾಕೆಂದರೆ ಎಲ್ಲ ವಿಕಾರಗಳು ಪ್ರಾರಂಭ ಆಗೋದು ದ್ವಾಪರದಿಂದ. ಓಕೆ, ಓಂ ಶಾಂತಿ. ಇವತ್ತಿನ ಟಾಪಿಕ್ಕು ಸ್ವರಾಜ್ಯ ಅಧಿಕಾರಿ ಸ್ಥಿತಿ. ಬಾಬಾರವರು ಈ ಸ್ಥಿತಿಯನ್ನು ನಿಮ್ಮ ಸ್ವಮಾನವಾಗಿ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ಸ್ವಮಾನ ಅಂದರೆ ನಾನು ಆತ್ಮ, ಸ್ವರಾಜ್ಯ ಅಧಿಕಾರಿ ಅಂತ. ಸ್ವಮಾನ ಅಂದರೆ ಏನು? ಸ್ವಮಾನ ಅಂದರೆ ಆತ್ಮದ ವಿಶೇಷತೆಗಳನ್ನು ಜಾಗೃತಗೊಳಿಸುವಂತಹ ದೃಢ ಸಂಕಲ್ಪ. ಆತ್ಮದಲ್ಲಿ ಯಾವ ವಿಶೇಷತೆಗಳಿವೆ ಅವುಗಳನ್ನು ಜಾಗೃತಗೊಳಿಸಬೇಕಾದ್ರೆ ಕೆಲವು ಸಂಕಲ್ಪಗಳನ್ನು ನಮಗೆ ನಾವೇ ಕೊಟ್ಕೋಬೇಕಾಗುತ್ತೆ. ಬಾಬಾರವರು ಈ ಸ್ವಮಾನಗಳನ್ನು ಎಷ್ಟು ಚೆನ್ನಾಗಿ ಫಾರ್ಮುಲೇಟ್ ಮಾಡಿದ್ದಾರೆ ಅಂದರೆ, ಪ್ರತಿಯೊಂದು ಸ್ವಮಾನದಲ್ಲಿ ನಾನು ಆತ್ಮ ಅಂತ ಬರುತ್ತೆ. ಮತ್ತು ಯಾವ ವಿಶೇಷಣ ಇದೆಯೋ ಅಥವಾ ಯಾವ ವಿಶೇಷತೆ ನಾವು ಅದರಲ್ಲಿ ಸೇರಿಸಿದ್ದೀವಿಯೋ ಅದು ನಾನು ಆಗಿದ್ದೀನಿ ಅಂತ ಬರುತ್ತೆ. ನಾನು ಆತ್ಮ, ಸ್ವರಾಜ್ಯ ಅಧಿಕಾರಿ ಆಗಿದ್ದೇನೆ. ನಾನು ಆತ್ಮ, ಮಾಸ್ಟರ್ ಶಕ್ತಿವಂತ ಆಗಿದ್ದೇನೆ. ನಾನು ಆತ್ಮ, ಮಾಸ್ಟರ್ ಶಾಂತಿ ಸಾಗರ ಆಗಿದ್ದೇನೆ. ಆಗಿದ್ದೇನೆ ಅಂದರೆ ಏನರ್ಥ? ಆಗಿದ್ದೇನೆ ಅಂದರೆ ನಾನು ಆಗಲೇ ಆಗೋಗ್ಬಿಟ್ಟಿದ್ದೀನಿ ಅಂತ ಅರ್ಥ. ಹೇಗೆ ಬಾಬಾರವರು ಮಕ್ಕಳೇ, ಸ್ವರ್ಗ ಇನ್ನೇನು ಬಂದ್ಬಿಡ್ತು ಮಕ್ಕಳೇ. ನೀವು ನಾಳೆ ಏಳುವಷ್ಟರಲ್ಲಿ, ಬೆಳಗಾಗುವಷ್ಟರಲ್ಲಿ, ಕಣ್ಬಿಡೋ ಅಷ್ಟರಲ್ಲಿ ಸ್ವರ್ಗ ಬಂದಿರುತ್ತೆ ಮಕ್ಕಳೇ. ಅಂದರೆ ಏನು ಮುಂದೆ ಆಗಲಿದೆಯೋ, ಯಾವ ಸುಖ ಸಂತೋಷವನ್ನು ನಾವು ಅನುಭವಿಸಲಿದ್ದೀವಿಯೋ ಅದು ಬಂದಿದೆ. ಎಲ್ಲಿದೆ ಅದು? ಆತ್ಮದಲ್ಲಿದೆ. ಯಾಕಂದರೆ ಸ್ವರ್ಗದಲ್ಲಿ ಇರುವಂತಹ ಎಲ್ಲ ಸಂಪನ್ನತೆಗಳನ್ನು, ಎಲ್ಲ ಗುಣಶಕ್ತಿಗಳನ್ನು ನಾವಿಲ್ಲಿಯೇ ಅನುಭವಿಸಿ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ನಾನು ಸ್ವರಾಜ್ಯ ಅಧಿಕಾರಿ ಆತ್ಮ ಆಗಿದ್ದೇನೆ ಅಂತ ಹೇಳ್ಕೊಳ್ಳೋಂಗಿಲ್ಲ. ಅಲ್ಲಿ
ಅಲ್ಲಿರೋರೆಲ್ಲ ಸ್ವರಾಜ್ಯಾಧಿಕಾರಿಗಳೇ ಇರೋದು. ಅಂದರೆ ಬಾಬರವರು ಇದರ ಹಿಂದೆ ಒಂದು ಸೈಕಾಲಜಿ ಇದೆ. ಯಾವ ವ್ಯಕ್ತಿ ಏನು ಮಾಡಬೇಕು ಅಂತ ಹೊರಟಿದ್ದಾನೋ, ಅದು ನಾನು ಆಗಿದ್ದೀನಿ, ಅದು ನಾನು ಮಾಡಿದ್ದೀನಿ ಅಂತ ಹೊರಟ್ರೆ ಅದು ಗ್ಯಾರಂಟಿ ಆಗುತ್ತೆ. ಅದರಲ್ಲಿ ಸಂಶಯ ಇಲ್ಲ, ಸಂಪೂರ್ಣ ನಿಶ್ಚಯ ಇದೆ, ನಾನು ಆಗೇ ಆಗ್ತೀನಿ ಅಂತ. ಆದ್ದರಿಂದ ಸ್ವಮಾನದಲ್ಲಿ ಅಪಾರವಾದಂತಹ ಶಕ್ತಿ ಇದೆ. ಯಾವ ಶಕ್ತಿ ಇದೆ? ಸಂಕಲ್ಪ ಶಕ್ತಿ ಇದೆ. ನನ್ನ ಬಗ್ಗೆ ನಾನು ಹೇಳಿಕೊಳ್ಳುವಂತಹ ವಿಶೇಷತೆಗಳು ಅವು. ಹೇಗೆ ಪರಮಾತ್ಮನ ಮಹಿಮೆಗಳನ್ನು ಮಾಡ್ತೇವೆ ನಾವು, ಹಾಗೆ ನಾವು ಬಾಬಾರವರ ಮಕ್ಕಳು ಕೂಡ ನಮ್ಮ ವಿಶೇಷತೆಗಳನ್ನು ನಾವು ಆಗಾಗ ಸ್ಮೃತಿ ಮಾಡ್ಕೋತಾ ಇರಬೇಕು. ಯಾಕೆ ಸ್ಮೃತಿ ಮಾಡ್ಕೋಬೇಕು ಅಂದರೆ, ಎಲ್ಲ ವಿಸ್ಮೃತಿ ಆಗೋಗ್ಬಿಟ್ಟಿದೆ ನಮ್ಮದೀಗ, ಎಲ್ಲ ಮರ್ತುಬಿಟ್ಟಿದ್ದೇವೆ ನಾವು. ಅದಕ್ಕೆ ಬಾಬಾರವರು ಹೇಳ್ತಾರೆ, ಈ ವಿಸ್ಮೃತಿಯ ಮಾಯಾಜಾಲದಲ್ಲಿ ನೀವು ಸಿಲುಕದೆ ನೀವು ಏನೇನಾಗಿದ್ರಿ ಅನ್ನೋದನ್ನು, ಸತ್ಯುಗದಲ್ಲಿ ಏನೇನಾಗಿದ್ರಿ ಅನ್ನೋದನ್ನು ಒಂದು ಸರಿ ಜ್ಞಾಪಿಸ್ಕೊಳ್ಳಿ, ಹಾಗೆ ಆಗ್ತೀರ ನೀವು ಅಂತ ಬಾಬಾರವರು ಹೇಳ್ತಾರೆ. ಆದ್ದರಿಂದ ಸ್ವರಾಜ್ಯ ಅಧಿಕಾರಿ ಸ್ಥಿತಿ ಅನ್ನುವಂಥದ್ದು ಬಾಬಾರವರು ಯಾಕೆ ಹೇಳಿದ್ದಾರೆ, ಅದನ್ನು ಯಾಕೆ ಮಾಡಿ ಅಂತ ಹೇಳಿದ್ದಾರೆ ಅಂದರೆ, ಸ್ವರಾಜ್ಯ ಅಂದರೆ ನನ್ನ ರಾಜ್ಯ, ನನ್ನ ರಾಜ್ಯಕ್ಕೆ ನಾನೇ ಅಧಿಕಾರಿ, ನಾನೇ ಮಾಲೀಕ, ನಾನೇ ರಾಜ. ಈಗ ನಾನು ನನ್ನ ರಾಜ್ಯಕ್ಕೆ ಮಾಲೀಕ ಆಗದೇ ಇದ್ದರೆ ಮುಂದೆ ನಾನು ರಾಜ ಆಗೋದು ಹೇಗೆ? ಪ್ರಾಕ್ಟೀಸ್ ಮೊದಲೇ ಮಾಡಬೇಕಲ್ವಾ. ಈಗ ನಮ್ಮದು ಸಣ್ಣ ಪುಟ್ಟ ರಾಜ್ಯ ಇರುತ್ತೆ, ಅಲ್ಲಿ ಇಡೀ ಪ್ರಪಂಚನೇ ನಮ್ಮದು. ಇವತ್ತು ಬಾಬರವರು ಹೇಳಿದ್ರಲ್ಲ, ಸ್ವರ್ಗದಲ್ಲಿ ಎಲ್ಲ ಪ್ರಜೆಗಳೂ ಕೂಡ ವಿಶ್ವದ ಮಾಲೀಕರು. ನೋಡಿ, ಇಷ್ಟು ನಶೆ ಪಾಯಿಂಟ್ ಇದೆ ಅದರಲ್ಲಿ. ಎಲ್ಲರೂ ಕೂಡ ವಿಶ್ವದ ಮಾಲೀಕರು, ಎಲ್ಲರೂ ರಾಜರ ಥರನೇ ಇರ್ತಾರೆ. ಅಲ್ಲಿ ಪದವಿಗಳು ಬೇರೆ ಬೇರೆ ಇರ್ತವೆ ಅಷ್ಟೇ. ಆದರೆ ಆಂತರಿಕವಾದಂತಹ ಆ ಒಂದು ಅನುಭವ ಇದೆಯಲ್ಲ, ಅದು ಎಲ್ಲರಿಗೂ ಒಂದೇ ರೀತಿ ಇರ್ತದೆ. ಸುಖದಲ್ಲಿ ಏರ್ಪೇರಿರಲ್ಲ. ಅಲ್ಲಿ ರಾಜನಿಗೆ ಜಾಸ್ತಿ ಸುಖ, ಪ್ರಜೆಗೆ ಕಡಿಮೆ ಸುಖ, ರಾಜನಿಗೆ ಜಾಸ್ತಿ ಪ್ರಾಪ್ತಿ, ಪ್ರಜೆಗೆ ಕಡಿಮೆ ಪ್ರಾಪ್ತಿ ಇಲ್ಲವೇ ಇಲ್ಲ. ಎಲ್ಲರಿಗೂ ಒಂದೇ ರೀತಿ ಪ್ರಾಪ್ತಿ. ಅಲ್ಲಿ ಪದವಿಗಳಲ್ಲಿ ಮಾತ್ರ ವ್ಯತ್ಯಾಸ. ಆದ್ದರಿಂದ ಸ್ವರಾಜ್ಯ ಅಧಿಕಾರಿ ಅಂದರೆ ನಾನು ನನ್ನ ರಾಜ್ಯದ ಮೇಲೆ ರಾಜ್ಯಭಾರ ಮಾಡುವಂಥದ್ದು. ನನ್ನ ರಾಜ್ಯಭಾರದ ಮೇಲೆ ಆಡಳಿತ ನಡೆಸಬೇಕಾದ್ರೆ ನನಗೆ 2 ಶಕ್ತಿಗಳು ಬೇಕು. ಒಂದು ಕಂಟ್ರೋಲಿಂಗ್ ಪವರ್, ಇನ್ನೊಂದು ರೂಲಿಂಗ್ ಪವರ್. ಇವೆರಡೂ ಬೇಕು. ಇವೆರಡು ನನಗೆ ಇವಾಗ ಸಾಕಷ್ಟಿಲ್ಲ. ಅನ್ನೋದಕ್ಕೆ ಏನಿದೆ ಪ್ರೂಫು? ಕಂಟ್ರೋಲಿಂಗ್ ಪವರು, ರೂಲಿಂಗ್ ಪವರು ಕಡಿಮೆ ಇದೆ ಅನ್ನೋದಕ್ಕೆ ಏನು ಪ್ರೂಫ್ ಇದೆ? ಪ್ರೂಫ್ ಇದೆ, ಪ್ರತಿಯೊಬ್ಬರ ಹತ್ರನೂ ಇದೆ. ಏನಂದರೆ, ನಾವು ಹೇಳ್ದಂಗೆ ಕೇಳ್ತಾ ಇಲ್ಲ. ನಮ್ಮ ರಾಜ್ಯದಲ್ಲಿ ನಾವು ಏನೇನು ನಡಿಬೇಕು ಅಂತ ಹೇಳ್ಕೊತೀವೋ, ಏನೇನು ಆಗಬೇಕು ಅಂತ ಬಯಸ್ತೀವೋ, ಯಾವೂ ಆಗ್ತಾಯಿಲ್ಲ. ಯಾವತ್ತೋ ಒಂದು ದಿವಸ ಅಲ್ಪ ಸ್ವಲ್ಪ ಆಗ್ಬೋದು ಅಷ್ಟೇ ಹೊರತು ಸಂಪೂರ್ಣವಾಗಿ ಪ್ರಭುತ್ವ ಇಲ್ಲ, ಸಂಪೂರ್ಣವಾಗಿ ಕಂಟ್ರೋಲ್ ಇಲ್ಲ. ಅದಕ್ಕೆ ಬಾಬಾರವರು ಹೇಳ್ತಾರೆ, ನೀವು ಇಲ್ಲಿ ನಿಮಗೆ ರಾಜರಾದರೆ ಅಲ್ಲಿ ವಿಶ್ವಕ್ಕೆ ರಾಜರಾಗ್ತೀರಿ ಅಂತ. ಯಾರು ತನ್ನ ಮೇಲೆ ತಾನು ರಾಜ್ಯಭಾರ ಮಾಡ್ತಾನೋ ಅವನನ್ನು ಮಾತ್ರ ಚಕ್ರವರ್ತಿ ಅಂತ ಕರಿಬೋದು. ಚಕ್ರವರ್ತಿ ಅಂದರೆ ವಿಶ್ವವನ್ನು ಗೆದ್ದವನು ಚಕ್ರವರ್ತಿ ಅಲ್ಲ, ತನ್ನನ್ನು ಗೆದ್ದವನು ಚಕ್ರವರ್ತಿ. ಅದಕ್ಕೆ ಬಾಬಾರವರು ಹೇಳಿದ್ದು, ಇದರ ಹಿಂದೆ ಇಷ್ಟೊಂದು ಅರ್ಥ ಅಡಗಿದೆ. ನೀವು ಅಲ್ಲಿ ರಾಜ್ಯಭಾರ ಮಾಡೋಕ್ಕೆ ಹೊರಟಿದ್ದೀರಿ. ಈಗ ನೀವು ಟ್ರೈನಿಂಗ್ ಪೀರಿಯಡ್ ಇದು ನಿಮಗೆ. ಬ್ರಾಹ್ಮಣ ಜೀವನ ಟ್ರೈನಿಂಗ್ ಪೀರಿಯಡು. ಈ ಟ್ರೈನಿಂಗ್ ಪೀರಿಯಡಲ್ಲಿ ನೀವು ಅಲ್ಲಿ ಏನೇನು ಮಾಡಬೇಕೋ ಅವೆಲ್ಲವನ್ನು ಇಲ್ಲಿ ಟ್ರೈನಿಂಗ್ ತೊಗೊಂಡು ಬಿಡಬೇಕು. ಇದಕ್ಕೆ ಬೇಕಾದಂಥ ಶಿಕ್ಷಣ ಎಲ್ಲ ಬಾಬರು ಕೊಡ್ತಾ ಇದ್ದಾರೆ.
ಸ್ವರಾಜ್ಯದಲ್ಲಿ ಯಾರಿರ್ತಾರೆ? ಸ್ವರಾಜ್ಯದಲ್ಲಿ ಅಂದರೆ ನಮ್ಮದು ಭಾಳ ಸಣ್ಣ ರಾಜ್ಯ, ನಮ್ಮದೇನು ಭಾಳ ದೊಡ್ಡ ರಾಜ್ಯ ಏನಲ್ಲ, ಪುಟಾಣಿ ರಾಜ್ಯ ನಮ್ಮದು. ಆ ಪುಟಾಣಿ ರಾಜ್ಯದಲ್ಲಿ ಯಾರ್ಯಾರಿದ್ದಾರೆ ಅಂದರೆ, ನಾನಿದ್ದೀನಿ, ನಾನು ರಾಜ ಆತ್ಮ, ನಾನು ಆತ್ಮ ರಾಜ ಆಗಿದ್ದೀನಿ. ನನ್ನ ಜೊತೆಗೆ ಯಾರಿದ್ದಾರೆ ಈ ರಾಜ್ಯದಲ್ಲಿ ಅಂದರೆ, ಮನಸ್ಸು, ಬುದ್ಧಿ, ಸಂಸ್ಕಾರಗಳಿವೆ. ಇವಕ್ಕೆ ಮಿನಿಸ್ಟರ್ಸ್ ಅಂತಾರೆ. ಮಿನಿಸ್ಟರ್ಸ್ ಅಂದರೆ ನಮ್ಮ ಸಚಿವಾಲಯ. ನಮ್ಮ ಸಚಿವರುಗಳು ಯಾರೋ, ಮಂತ್ರಿಗಳು ಯಾರೋ? ಮನಸ್ಸು, ಬುದ್ಧಿ, ಸಂಸ್ಕಾರ. ಮತ್ತು ಪ್ರಜೆಗಳು ಯಾರು ಅಂದರೆ ಕರ್ಮೇಂದ್ರಿಯಗಳು. 5 ಕರ್ಮೇಂದ್ರಿಯಗಳು: ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ. 5 ಕರ್ಮೇಂದ್ರಿಯಗಳಿವೆ ನಮ್ಮ ರಾಜ್ಯದಲ್ಲಿವೆ. ಇವರು 5 ಜನ ನಮ್ಮ ಪ್ರಜೆಗಳು. 5 ಜನ ಪ್ರಜೆಗೆ 3 ಜನ ಮಂತ್ರಿಗಳು, ಒಬ್ಬ ರಾಜ. ಆಮೇಲೆ ಸೇವಕರು ಇದ್ದಾರೆ ನಮ್ಮ ರಾಜ್ಯದಲ್ಲಿ. ಸೇವಕರು ಯಾರು ಅಂದರೆ 5 ತತ್ವಗಳು. 5 ತತ್ವಗಳು ಯಾವುದು? ಭೂಮಿ, ನೀರು, ಆಕಾಶ, ಗಾಳಿ, ಬೆಂಕಿ. ಇವು 5 ನಮಗೆ ಸೇವಕರು. ಈಗ ಬಾಬರವ್ರು ಹೇಳ್ತಾರೆ, ನಿಮ್ಮ ರಾಜ್ಯದಲ್ಲಿ ನೀವು ರಾಜ ಆಗಬೇಕು ಅಂದರೆ ಫಸ್ಟು ಮನ್ಜೀತ್ ಆಗಬೇಕು, ಮನಸ್ಸನ್ನು ಗೆಲ್ಲಬೇಕು. ಆಮೇಲೆ ಕರ್ಮೇಂದ್ರಿಯ ಜೀತ್ ಆಗಬೇಕು, ಕರ್ಮೇಂದ್ರಿಯಗಳನ್ನು ಗೆಲ್ಲಬೇಕು. ಆಮೇಲೆ ಪ್ರಕೃತಿ ಜೀತ್ ಆಗಬೇಕು, ಪ್ರಕೃತಿಯನ್ನು ಗೆಲ್ಲಬೇಕು ನೀವು. ಈ 3 ಬಾಬರವರು ಹೇಗೆ ಗೆಲ್ಲೋದು ಅಂತ ಹೇಳಿಕೊಟ್ಟಿದ್ದಾರೆ. ಅದಕ್ಕೆ ಬೇಕಾದಂಥ ಪವರ್ಸ್ ಏನಿದೆ, ಆಡಳಿತ ಶಕ್ತಿ ಮತ್ತು ನಿಯಂತ್ರಣ ಶಕ್ತಿ, ರೂಲಿಂಗ್ ಪವರ್ ಆ್ಯಂಡ್ ಕಂಟ್ರೋಲಿಂಗ್ ಪವರ್. ರೂಲಿಂಗ್ ಪವರ್ ಮತ್ತು ಕಂಟ್ರೋಲಿಂಗ್ ಪವರ್ ಹೇಗೆ ಸಿಗುತ್ತೆ ನಮಗೆ? ಆಡಳಿತ ನಡೆಸಬೇಕಾದ್ರೆ ಪವರ್ ಬೇಕಲ್ಲ. ಪವರ್ ಹೇಗೆ ಸಿಗುತ್ತೆ ನಮಗೆ? ಯೋಗದಿಂದ ಸಿಗುತ್ತೆ. ವಾಸ್ತವಿಕವಾಗಿ ನಮ್ಮಲ್ಲಿ ಇರಬೇಕಾದಂಥ ಎಲ್ಲ ಗುಣಗಳು, ಶಕ್ತಿಗಳು ನಮ್ಮೊಳಗಡೆನೇ ಇವೆ. ಯಾವುದನ್ನು ಸುಪ್ತ ಪ್ರಜ್ಞೆ ಅಂತ ಹೇಳ್ತೀವಲ್ಲ, ಬಾಬರವರು ಅನೇಕ ಬಾರಿ ಶಬ್ದ ಉಪಯೋಗಿಸ್ತಾರೆ. ಸ್ವಲ್ಪ ಎಮರ್ಜ್ ಮಾಡ್ಕೊಳ್ಳಿ ಅಂತಾರೆ. ಎಮರ್ಜ್ ಮಾಡ್ಕೊಳ್ಳಿ ಅಂದರೆ ಏನರ್ಥ? ಮರ್ಜ್ ಆಗಿಬಿಟ್ಟಿದೆ, ಒಳಗಡೆ ಇದೆ. ಎಲ್ಲಿದೆ ಅದು? ಪ್ರಜ್ಞೆಯಲ್ಲಿ 2 ವಿಧ, ಒಂದು ಪ್ರಜ್ಞೆ, ಇನ್ನೊಂದು ಸುಪ್ತ ಪ್ರಜ್ಞೆ. ಕಾನ್ಷಿಯಸ್ನೆಸ್, ಸಬ್ ಕಾನ್ಷಿಯಸ್ನೆಸ್, 2 ವಿಧ ಇದೆ. ಕಾನ್ಷಿಯಸ್ ಲೆವೆಲಲ್ಲಿ ಏನೇನಿದೆ, ಸಬ್ ಕಾನ್ಷಿಯಸ್ ಲೆವೆಲಲ್ಲಿ ಏನಿದೆ ಅಂದರೆ, ಕಾನ್ಷಿಯಸ್ ಲೆವೆಲಲ್ಲಿ ಈ ಜನ್ಮದಲ್ಲಿ ನಾವು ಏನನ್ನು ನೋಡಿದ್ದೇವೆ, ಮಾಡಿದ್ದೇವೆ, ಎಲ್ಲ ಸ್ವಲ್ಪ ಅನುಭವಗಳು, ಸಣ್ಣ ಪುಟ್ಟ ಒಳ್ಳೆಯದೋ ಕೆಟ್ಟದೋ ಎಲ್ಲನೂ ಇದರಲ್ಲಿ ಇದೆ, ಕಾನ್ಷಿಯಸ್ ಲೆವೆಲಲ್ಲಿದೆ. ಸುಲಭವಾಗಿ ನಮಗೆ ಎಟಕುವಂಥವು ಅವು ಕಾನ್ಷಿಯಸ್ ಲೆವೆಲ್ ಅವು. ಆದರೆ ತುಂಬ ಹಳೆಯ ಅನುಭವಗಳು, ನಮ್ಮ ವಿಶೇಷತೆಗಳು, ಗುಣಗಳು, ಶಕ್ತಿಗಳು, ನಮಗೆ ಬೇಕಾದಂಥ ದೀರ್ಘಕಾಲಕ್ಕೆ ಬೇಕಾದಂಥ ಎಲ್ಲ ಪರಿಕರಗಳು, ಸಾಧನಗಳು ಎಲ್ಲವೂ ಸುಪ್ತ ಪ್ರಜ್ಞೆಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಈಗ ನಾವು ಯೋಗ ಯಾತಕ್ಕೆ ಮಾಡ್ತೀವಿ? ಯಾರು ಕೇಳಿದ್ರೆ ನಿಮಗೆ, ಯಾಕೆ ಯೋಗ ಮಾಡ್ತೀರ ನೀವು ಅಂದರೆ, ನಾವು ಶಾಂತವಾಗಿರೋಕ್ಕೆ ಯೋಗ ಮಾಡ್ತೀವಿ ಅಂದರೆ, ನಾವು ಶಾಂತವಾಗೇ ಇದ್ದೀವಲ್ಲ, ಯೋಗ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ಯಾರಾದರೂ, ನಿಜ, ನೀವು ಶಾಂತವಾಗೇ ಇದ್ದೀರಾ, ನಿಜ. ಯೋಗ ಮಾಡೋದು ಬರೀ ಶಾಂತಿಗಲ್ಲ. ಯೋಗ ಮಾಡೋದು ವ್ಯಕ್ತಿ ತನ್ನ ಜೀವನದ ಪರಾಕಾಷ್ಠತೆಯ ಅನುಭವ ಆದಂಥ ಆನಂದವನ್ನು ಪಡೆಯೋಕ್ಕೆ. ಆನಂದವನ್ನು ಪಡಿಬೇಕು ನಾವು. ಇದನ್ನು ಭಕ್ತಿಯಲ್ಲಿ ಸಮಾಧಿ ಸ್ಥಿತಿ ಅಂತಾರೆ, ಯೋಗದಲ್ಲಿ ತುರ್ಯಾವಸ್ಥೆ ಅಂತಾರೆ. ಇದನ್ನು ನಾವು ರಾಜಯೋಗಿಗಳು ಇದನ್ನು ಅಭ್ಯಾಸ ಮಾಡಬೇಕು. ಯಾವುದು? ಹೈಯೆಸ್ಟ್ ಲೆವೆಲ್ ಆಫ್ ಯೋಗ.
ಈ ಹೈಯೆಸ್ಟ್ ಲೆವೆಲ್ ಯೋಗ ಮಾಡಿದಾಗ ಸುಪ್ತ ಪ್ರಜ್ಞೆಯಲ್ಲಿ ಇರತಕ್ಕಂತಹ ಎಲ್ಲ ನಮ್ಮ ವಿಶೇಷತೆಗಳು ಆಚೆಗೆ ಬಂದ್ಬಿಡ್ತವೆ. ಹೇಗೆ ಆಚೆಗೆ ಬರ್ತವೆ ಅಂದರೆ, ಒಂದು ಜ್ವಾಲಾಮುಖಿ ನೋಡಿದ್ದೀರಲ್ಲ, ಜ್ವಾಲಾಮುಖಿ ಡಾರ್ಮೆಂಟ್ ಆಗಿರುತ್ತೆ, ಅಂದರೆ ಏನು ಮಾಡಲ್ಲ, ಸುಮ್ಮನೆ ಇರುತ್ತೆ, ಒಳಗಡೆ ಕೊತ 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 ಅಂತ ಕುದೀತಾ ಇರುತ್ತೆ. ಸುತ್ತಲೂ ಬೆಟ್ಟ ಇರುತ್ತೆ, ಮಧ್ಯ ದೊಡ್ಡ ಕಂದಕ ಇರುತ್ತೆ. ಕಂದಕದಲ್ಲಿ ಜ್ವಾಲಾಮುಖಿಗೆ ಎಲ್ಲ ಬೆಂಕಿ, ಆ್ಯಸಿಡ್ಡು, ಅದು ಇದು ಎಲ್ಲನೂ ಅಲ್ಲಿ ಇರುತ್ತೆ. ಅದು ತುಂಬ ಬಿಸಿ ಇರುತ್ತೆ, 1000 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಅದು ಜ್ವಾಲಾಮುಖಿ ತಾನೇ ಸ್ಫೋಟ ಆಗಲ್ಲ, ಅದಕ್ಕೆ ಏನೋ ಕಾರಣ ಇರುತ್ತೆ. ನೆಲದೊಳಗಡೆ ನಡೆಯುವಂಥ ವಿದ್ಯಮಾನಗಳಿವು. ಆ ವಿದ್ಯಮಾನ ನಡೆದಾಗ ಜ್ವಾಲಾಮುಖಿ ಸ್ಫೋಟವಾಗುತ್ತೆ. ಸ್ಫೋಟವಾದಾಗ ಏನಾಗುತ್ತೆ? ಸ್ಫೋಟವಾದಾಗ ಅದರ ಸುತ್ತಮುತ್ತ ಇರತಕ್ಕಂಥ ಬೆಟ್ಟಗುಡ್ಡಗಳು, ಸುತ್ತಮುತ್ತ ಇರತಕ್ಕಂಥ ಊರುಗಳು, ಪ್ರದೇಶಗಳು ಎಲ್ಲವೂ ಕೆಂಪಾಗ್ಬಿಡುತ್ತೆ. ನಿಗಿ 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 ಕೆಂಡ, ಬೆಂಕಿ. ಒಳಗಡೆ ಇರೋದು ಆಚೆಗೆ ಬಂದಾಗ ವ್ಯಕ್ತಿತ್ವ ಬದಲಾವಣೆ ಆಗುತ್ತೆ. ನಾವು ಯೋಗ ಮಾಡುವಾಗ ಇದು ವಾಲ್ಕ್ಯಾನಿಕ್ ಎಫೆಕ್ಟ್ ಅಂತ ಕರೀತಾರೆ. ಜ್ವಾಲಾಮುಖಿ ಯೋಗ ಅಂದರೆ ಇದೇ ಯೋಗನೇ. ಜ್ವಾಲಾಮುಖಿ ಯೋಗ ಅಂದರೆ ಅಲ್ಲೇನು ಜ್ವಾಲಾಮುಖಿ ತರೋಕ್ಕಾಗಲ್ಲ ನಾವು. ಜ್ವಾಲಾಮುಖಿ ಯೋಗ ಅಂದರೆ ಒಳಗಡೆ ಇರುವ ನಮ್ಮ ಒಳ್ಳೆಯ ವಿಚಾರಗಳು, ನಮ್ಮ ಶುಭ ಸಂಕಲ್ಪಗಳು, ನಮ್ಮ ಶಕ್ತಿಗಳು, ನಮ್ಮ ಗುಣಗಳು ಎಲ್ಲ ಆಚೆಗೆ ಬಂದುಬಿಡಬೇಕು. ಇವಾಗ ಅದು ಬಂದಾಗ ಪ್ರಜ್ಞೆ ಮಟ್ಟದಲ್ಲಿರೋದೆಲ್ಲ ಮರ್ಜ್ ಆಗುತ್ತೆ, ಮರ್ಜ್ ಆಗಿರೋದೆಲ್ಲ ಮೇಲಕ್ಕೆ ಬರುತ್ತೆ. ಹಾಗೆ ಪ್ರಜ್ಞೆ ಎಷ್ಟರ ಮಟ್ಟಿಗಿದೆ ಮನಸ್ಸಿನಲ್ಲಿ ಅಂದರೆ ಕೇವಲ 5 to 10% ಮಾತ್ರ ಪ್ರಜ್ಞೆ ಮಟ್ಟ ಇರೋದು. ಇನ್ನು ಉಳಿದ 90% ನಮ್ಮ ನಿಜ ಜೀವನಕ್ಕೆ ಬೇಕಾದಂಥ ಎಲ್ಲ ಶಕ್ತಿಗಳು ಇವೆ ಅಲ್ಲಿ. ಇದನ್ನು ನಾವು ಹೊರತರಲಿಕ್ಕೆ ನಾವು ಯೋಗ ಮಾಡಬೇಕು. ಯಾಕೆಂದರೆ ನಮ್ಮ ಗುರಿ ಇರೋದು ನಾನು ದೇವತೆ ಆಗಬೇಕು, 2500 ವರ್ಷ ದೇವತೆ ಆಗಬೇಕು, ನಾನು ಸರ್ವಗುಣ ಸಂಪನ್ನಾಗಿಯೇ ಇಲ್ಲಿಂದ ಹೋಗಬೇಕು. ಅಲ್ಲಿ ಹೋಗಿ ಏನೂ ಅಭ್ಯಾಸ ಮಾಡೋಂಗಿಲ್ಲ, ಅಲ್ಲಿ ಕೇವಲ ಪ್ರಾಪ್ತಿ ಅಷ್ಟೇ. ಆದ್ದರಿಂದ ರಾಜಯೋಗ ಯಾತಕ್ಕೆ ಮಾಡಬೇಕು ಅಂದರೆ, ನಾನು ಈ ಯೋಗದಿಂದ ನಾನು ರಾಜ ಆಗಬೇಕು ಮುಂದೆ. ಅದಕ್ಕೆ ನಾನು ರಾಜಯೋಗ ಅಭ್ಯಾಸ ಮಾಡೋದು. ರಾಜಯೋಗ ಅಂದರೆ ರಾಜನಿಗೆ ಬೇಕಾದಂಥ ಎಲ್ಲ ಕೌಶಲ್ಯಗಳು, ಶಕ್ತಿಗಳು, ಬುದ್ಧಿವಂತಿಕೆ, ಮನಸ್ಸಿನ ಸ್ಥಿಮಿತತೆ ಇವೆಲ್ಲವೂ ಕೂಡ ಎಲ್ಲಿದೆ? ಅವನಲ್ಲೇ ಇದೆ. ಯೋಗದ ಶಕ್ತಿಯಿಂದ ಅದು ಆಚೆಗೆ ತೆಗಿತೀವಿ ನಾವು. ಬಾಬರವ್ರು ನಮಗೇನು ಶಕ್ತಿ ಕೊಡ್ತಾರೆ, ಆ ಶಕ್ತಿಯಿಂದ ನಾವು ಆಚೆಗೆ ತೆಗೆದು ಅದನ್ನು ಉಪಯೋಗಿಸ್ಕೊತೀವಿ. ಆವಾಗ ಮನುಷ್ಯ ದೇವತೆ ಆಗಿಬಿಡ್ತಾನೆ. ಅವನ ಪರ್ಸನಾಲಿಟಿ ಟೋಟಲಿ ಚೇಂಜ್ ಆಗಿಬಿಡುತ್ತೆ, ವ್ಯಕ್ತಿದು. ಅದಕ್ಕೆ ಈ ಪವರ್ಸ್ ಬೇಕು. ಯಾವುದು? ಕಂಟ್ರೋಲಿಂಗ್ ಮತ್ತು ರೂಲಿಂಗ್ ಪವರ್ ಬೇಕು. ಕಂಟ್ರೋಲಿಂಗ್ ಮತ್ತು ರೂಲಿಂಗ್ ಪವರ್ ಇಲ್ಲದೇ ಇದ್ದರೆ ಏನಾಗುತ್ತೆ? ನಾನು ಹೀಗೆ ಇರ್ತೀನಿ, ಏನು ತೊಂದರೆ ಇದೆ? ಎಲ್ಲರೂ ಇದ್ದಾರಲ್ಲ ಪ್ರಪಂಚದಲ್ಲಿ, ಇದ್ದಾರೆ, ಪ್ರಪಂಚದಲ್ಲಿ ಎಲ್ಲರೂ ಇದ್ದಾರೆ. ಆದರೆ ನಮ್ಮ ಗುರಿ ಬೇರೆ ಇದೆ ಅಲ್ವಾ? ನಮ್ಮ ಗುರಿ ಫಸ್ಟು ನನ್ನನ್ನು ನಾನು ಗೆಲ್ಲಬೇಕು, ಅದು ನನ್ನ ಗುರಿ. ಅದಕ್ಕೆ ಬಾಬಾ ಹೇಳಿದ್ರು, ನೀವು ಸ್ವರಾಜ್ಯ ಅಧಿಕಾರಿ ಆಗಬೇಕು. ಈಗ ಸ್ವರಾಜ್ಯದಲ್ಲಿ ನಾನು ರಾಜ ಇದ್ದೇನೆ, ಕರ್ಮೇಂದ್ರಿಯಗಳಿವೆ ಮತ್ತು ಪ್ರಕೃತಿ ಇದೆ. ಈ ಮೂರರ ಮೇಲೂ ವಿಜಯ ಸಾಧಿಸಬೇಕು. ಮೊದಲನೇದಾಗಿ ಕಂಟ್ರೋಲಿಂಗ್ ದ ಮೈಂಡ್, ಮನಸ್ಸನ್ನು ನಿಯಂತ್ರಣ ಮಾಡೋದು. ಎಲ್ರಿಗೂ ಕಂಪ್ಲೇಂಟ್ ಏನು ಗೊತ್ತಾ? ನಮ್ಮ ಮನಸ್ಸು ಯಾಕೋ ನಿಲ್ಲೋದೇ ಇಲ್ಲ. ಯೋಗ ಮಾಡ್ತಾಯಿದ್ರೆ ಅಲ್ಲಿ ಇಲ್ಲಿ ಹೋಗ್ತಾ ಇರುತ್ತೆ. ಮುರಳಿ ಕೇಳಬೇಕಾದ್ರೆ ಮನಸ್ಸು ನನಗೆ ಹೇಳೋದೇ ಇಲ್ಲ, ಎಲ್ಲೆಲ್ಲೋ ಹೊಟ್ಟೋಗಿರುತ್ತೆ ಅಂತ ಕಂಪ್ಲೇಂಟ್ ಮಾಡ್ತೀವಿ. ಈ ಕಂಪ್ಲೇಂಟ್ಗಳೆಲ್ಲ ಇದ್ದಾವಲ್ಲ, ಇದು ಈಗಿನ ಕಂಪ್ಲೇಂಟ್ಗಳಲ್ಲ, ಇವು ತುಂಬ ಹಳೆಯ ಅಭ್ಯಾಸಗಳು. ಇವು
ಈ ಹಳೆಯ ಅಭ್ಯಾಸಗಳನ್ನು ನಾವು ಹೋಗಲಾಡಿಸಿಕೊಂಡು ಹೊಸ ಅಭ್ಯಾಸ ಮಾಡ್ಕೋಬೇಕು. ನಾವು ಹೊಸ ಅಭ್ಯಾಸ ಮಾಡ್ಕೋಬೇಕು ಅಂದರೆ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೋಬೇಕು. ಮನಸ್ಸನ್ನು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ 2 ಹೆಜ್ಜೆಗಳಿವೆ. ಒಂದು, ನನ್ನನ್ನು ನಾನು ಅರಿಯುವುದು. 2ನೇದು, ಆತ್ಮಸ್ಮೃತಿಯಲ್ಲಿ ಇರುವುದು. ನನ್ನನ್ನು ನಾನು ಅರಿಯುವುದು ಅಂದರೆ ಏನು ಅಂದರೆ, ನಾನು ಆತ್ಮ ಅಂತ ಗೊತ್ತು, ಆದರೆ ಆತ್ಮ ಎಲ್ಲಿದ್ದೀನಿ, ಯಾಕೆ ನನಗೆ ನನ್ನ ಮೇಲೆ ಕಂಟ್ರೋಲ್ ಇಲ್ವಲ್ಲ, ಯಾಕೆ ನನಗೆ ಹೀಗಾಗ್ತಾ ಇದೆ ಅಂತ ನೋಡ್ಕೊಳ್ಳೋದು, ನನ್ನನ್ನು ನಾನು ಪರಿಶೀಲನೆ ಮಾಡ್ಕೊಳ್ಳೋದು ಮತ್ತು ನನ್ನ ಒಳಗೆ ಬೇಕಾದಂಥ ಎಲ್ಲ ಬದಲಾವಣೆಗಳನ್ನು ನಾನೇ ಮಾಡ್ಕೊಳ್ಳೋದು. ಈ ಶಿಕ್ಷಣ ಇದೆಯಲ್ಲ, ಈ ಶಿಕ್ಷಣ ಭಾಳ ಅದ್ಭುತವಾದಂಥ ಶಿಕ್ಷಣ. ಈ ಶಿಕ್ಷಣದಲ್ಲಿ ವ್ಯಕ್ತಿ ತನಗೆ ತಾನೇ ಪರಿವರ್ತನೆ ಆಗೋಗ್ಬಿಡ್ತಾನೆ. ಹೇಗೆ ಪರಿವರ್ತನೆ ಆಗ್ತಾನೆ ಅಂದರೆ, ಈ ಶಿಕ್ಷಣದಲ್ಲಿ ಸಿಗುವಂತಹ ಮಾಹಿತಿಯನ್ನು ನಾವು ನಿಜ ಜೀವನದಲ್ಲಿ ಅಭ್ಯಾಸ ಮಾಡಿಬಿಟ್ರೆ ವ್ಯಕ್ತಿ ತನ್ನಿಂತಾನೇ ಪರಿವರ್ತನೆ ಆಗ್ತಾನೆ ಹೋಗ್ತಾನೆ. ಅದು ಹೇಗೆ ಮಾಡಬೇಕು ಅನ್ನುವುದನ್ನು ನಾವು ನಮ್ಮನ್ನು ನೋಡೇ ಕಲ್ತ್ಕೋಬೇಕು. ನಮ್ಮನ್ನು ನೋಡೇ ಯಾಕೆ ಕಲ್ತ್ಕೋಬೇಕು ಅಂದರೆ, ನನ್ನ ಒಳಗಡೆ ಯಾವ ದೌರ್ಬಲ್ಯಗಳಿವೆ ಅನ್ನೋದು ನನಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಕೆಲವು ಗೊತ್ತಿರ್ಬೋದು, ಒಬ್ರದೊಬ್ರಿಗೆ ದೌರ್ಬಲ್ಯಗಳು. ಆದರೆ ನನ್ನಲ್ಲಿರ್ತಕ್ಕಂಥ ವಿಶೇಷ ದೌರ್ಬಲ್ಯಗಳು, ಯಾವ ದೌರ್ಬಲ್ಯಗಳಿಂದ ನಾನು ನನ್ನ ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದೆಲ್ಲವನ್ನು ಕೂಡ ನಾನೇ ಪರಿಶೀಲಿಸ್ಕೋಬೇಕು. ಅಂದರೆ ನನ್ನನ್ನು ನಾನು ನೋಡ್ಕೋಬೇಕು. ನಾನು ಯಾರು ಅಂತ ನನಗೆ ಸರಿಯಾಗಿ ಗೊತ್ತಾಗಬೇಕು. ಆದ್ದರಿಂದ ಸ್ವಯಂ ಪರಿಶೀಲನೆ ಇದು ಮೊದಲ ಹಂತ. 2ನೇ ಹಂತ ಏನು ಅಂದರೆ, ಆತ್ಮಸ್ಥಿತಿಯಲ್ಲಿ ಇರುವಂಥ ಅನುಭವ ಮಾಡಬೇಕು. ಆತ್ಮಸ್ಥಿತಿ ಅಂದರೆ ಏನು? ನಾನು ಆತ್ಮ ಅಂತ ಗೊತ್ತು, ಪ್ರಕೃತಿ ಮಧ್ಯೆ ಇದ್ದೀನಿ ಅಂತ ಗೊತ್ತು, ಹೇಳಿದ್ದಾರೆ ಬಾಬಾರವರು, ಪ್ರತಿನಿತ್ಯ ಹೇಳ್ತಾನೆ ಇದ್ದಾರೆ. ಆದರೆ ಆತ್ಮಸ್ಥಿತಿಯಲ್ಲಿ ಇದ್ದರೆ ನನ್ನಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಅನ್ನೋದನ್ನು ನಾನು ನೋಡ್ಕೊಳ್ಬೇಕು. ನಾನು ಯಾಕೆ ಆತ್ಮಸ್ಥಿತಿ ಅಭ್ಯಾಸ ಮಾಡ್ಕೋಬೇಕು, ಇದರಿಂದ ಏನು ಲಾಭ ಇದೆ ಅಂತ ನಂಗೆ ಗೊತ್ತಾಗಬೇಕು. ಆತ್ಮಸ್ಥಿತಿ ಅಂದರೆ ನಾನು ಆತ್ಮ ಅನ್ನುವ ಅನುಭವ ಮಾಡೋದು ಮತ್ತು ನಾನು ಆತ್ಮ ಅಂತ ನನ್ನನ್ನೇ ನಾನು ನೋಡ್ಕೊಳ್ಳೋದು. ನನ್ನನ್ನು ನಾನು ನೋಡ್ಕೊಳ್ಳೋದೆ ನಾನು ಇದ್ದೀನಿ ಅಂತ ಅನುಭವ ಮಾಡೋಕ್ಕಾಗಲ್ಲ. ನಾನು ಕುರ್ಚಿ ಮೇಲೆ ಇದ್ದೀನಿ ಅಂದರೆ ನನ್ನನ್ನು ನಾನು ನೋಡ್ಕೋಬೇಕು, ನಾನು ಕೂತಿದ್ದೀನಿ ಅಂತ ಅನುಭವ ಮಾಡಬೇಕು. ಇದು ಸ್ಥಿತಿ. ಹಾಗಾದರೆ ಆತ್ಮ ಎಲ್ಲಿದೆ ಅಂದರೆ, ಬಾಬರು ಹೇಳ್ತಾರೆ ಭ್ರುಕುಟಿಯ ಮಧ್ಯಭಾಗದಲ್ಲಿ ಇದೆ ಅಂತ. ವಾಸ್ತವಿಕವಾಗಿ ವೈಜ್ಞಾನಿಕವಾಗಿ ಆತ್ಮ ಇರೋದು ಮೆದುಳಿನ ಮಧ್ಯಭಾಗದಲ್ಲಿ. ಮೆದುಳಿನ ಮಧ್ಯಭಾಗದಲ್ಲಿ ಪೈನಿಯಲ್ ಗ್ಲ್ಯಾಂಡ್ ಅಂತ ಒಂದು ಗ್ಲ್ಯಾಂಡ್ ಇದೆ. ಆ ಗ್ಲ್ಯಾಂಡ್ ಹತ್ರ ನಾನು ಕೂತಿದ್ದೀನಿ, ಆತ್ಮ. ಈ ಚಿತ್ರ ನಿಮ್ಮ ಕಣ್ಮುಂದೆ ತಗೊಳ್ಳಿ. ಈ ನನ್ನ ಮೆದುಳಿದೆಯಲ್ಲ, ಮೆದುಳಿನ ಮಧ್ಯಭಾಗದಲ್ಲಿ ನಾನು ಆತ್ಮ ಕೂತ್ಕೊಂಡಿದ್ದೀನಿ. ನಾನು ಆತ್ಮ ನಕ್ಷತ್ರದ ಹಾಗೆ ಹೊಳಿತಾ ಇದ್ದೀನಿ. ಕಣ್ಣುಗಳ ಮೂಲಕ ನೋಡ್ತಾ ಇದ್ದೀನಿ. ಒಳಗೆ ನಾನು ಕೂತಿದ್ದೀನಿ ಅಂತ ಅನುಭವ ನನಗೆ ಆಗ್ತಾ ಇದೆ. ಆತ್ಮದ ಅನುಭವ ನಿರಂತರವಾಗಿ ಆದರೆ ವ್ಯಕ್ತಿಯಲ್ಲಿ ಆನಂದ ಬರುತ್ತೆ. ಯಾವುದನ್ನು ಯೋಗ ಯಾಕೆ ಮಾಡಬೇಕು, ಆನಂದದ ಸ್ಥಿತಿ ಯಾಕೆ ಅಂತ ಕೇಳಿದ್ಮಲ್ಲ, ಚರ್ಚೆ ಮಾಡಿದ್ವಲ್ಲ. ಯಾಕೆ ಅಂದರೆ ಪೈನಿಯಲ್ ಗ್ಲ್ಯಾಂಡ್ ಇದೆಯಲ್ಲ, ಪೈನಿಯಲ್ ಗ್ಲ್ಯಾಂಡಲ್ಲಿ ಒಂದು ರಸ ಹೊರಡುತ್ತೆ. ಯಾಕೆ ಅಂದರೆ ಅದು ರಸಗ್ರಂಥಿ.
ಅದಕ್ಕೆ ಮೆಲೋಟನಿನ್ ಅಂತ ಹೇಳ್ತಾರೆ. ಈ ಮೆಲೋಟನಿನ್ ಇದೆಯಲ್ಲ, ತುಂಬ ಅಲ್ಪ ಪ್ರಮಾಣದಲ್ಲಿ, ಅದಿರೋದೇ ಇಷ್ಟು ಪೈನಿಯಲ್ ಗ್ಲ್ಯಾಂಡ್. ಅದರಿಂದ ಎಷ್ಟು ಬರುತ್ತೆ ರಸ? ಆ ರಸ ಪ್ರತಿಯೊಬ್ಬ ವ್ಯಕ್ತಿಯ ಜಾಗೃತಾವಸ್ಥೆ ಮತ್ತು ನಿದ್ರಾವಸ್ಥೆ ಎರಡನ್ನೂ ನಿಯಂತ್ರಣ ಮಾಡುತ್ತೆ. ನಾವು ಯೋಗ ಜಾಸ್ತಿ ಮಾಡಿದಾಗ ಪೈನಿಯಲ್ ಗ್ಲ್ಯಾಂಡು ಜಾಗೃತವಾಗುತ್ತೆ. ಜಾಗೃತವಾದಾಗ ಮೆಲೋಟನಿನ್ ಉತ್ಪಾದನೆ ಜಾಸ್ತಿ ಆಗುತ್ತೆ. ಮೆಲೋಟನಿನ್ ಉತ್ಪಾದನೆ ಜಾಸ್ತಿ ಆದಾಗ ವ್ಯಕ್ತಿಯಲ್ಲಿ ಜಾಗೃತಾವಸ್ಥೆ ಜಾಸ್ತಿಯಾಗಿ ನಿದ್ರಾವಸ್ಥೆ ಕಡಿಮೆ ಆಗುತ್ತೆ. ಜೊತೆಗೆ ಶರೀರ ಹಗುರತೆಯ ಅನುಭವ ಮಾಡಿ ಶರೀರಕ್ಕೆ ಒಂದು ರಿಲ್ಯಾಕ್ಸೇಷನ್ ಅಥವಾ ಆನಂದದ ಅನುಭವ ಆಗುತ್ತೆ. ಆದ್ದರಿಂದ ಬಾಬರವರು ವೈಜ್ಞಾನಿಕ ವಿಷಯಗಳನ್ನು ಯಾಕೆ ಹೇಳೋದಿಲ್ಲ ಮುರಳಿಯಲ್ಲಿ ಅಂದರೆ, ಮಕ್ಕಳ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಬಂದ್ಬಿಡ್ತವೆ ಜೊತೆಯಾಗಿ, ಮತ್ತು ಎಲ್ಲರಿಗೂ ಅರ್ಥವಾಗೋದಿಲ್ಲ. ಸಾಮಾನ್ಯ ಜನರಿಗೆ ಪೈನಿಯಲ್ ಗ್ಲ್ಯಾಂಡ್ ಕಟ್ಕೊಂಡು ಏನಾಗಬೇಕಾಗಿದೆ? ನಮಗೆ ಆತ್ಮಿಕ ಸ್ಥಿತಿ ಇದ್ದರೆ ಸಾಕು ಅಂತ ಹೇಳ್ತಾರೆ. ನಿಜ. ಆದರೆ ವಾಸ್ತವಾಂಶವನ್ನು ಅರಿತಾಗ, ನಾನು ಆತ್ಮ ಅಂತ ತಿಳ್ಕೊಂಡಾಗ ನನ್ನ ಗಮನ ನೇರವಾಗಿ ನನ್ನ ಒಳಗಡೆನೇ ಹೋಗ್ಬಿಡಬೇಕು ಮತ್ತು ಅಲ್ಲೇ ನಿಂತ್ಕೊಂಡಿರಬೇಕು. ಸ್ಥಿತಿ, ಈ ಸ್ಥಿತಿ ಇದೆಯಲ್ಲ, ಬಹಳ ಅದ್ಭುತವಾದಂಥ ಸ್ಥಿತಿ, ಆತ್ಮಿಕ ಸ್ಥಿತಿ. ಈ ಸ್ಥಿತಿಯಲ್ಲಿದ್ದರೆ ವ್ಯಕ್ತಿಯ ಮನಸ್ಸು ಏಕಾಗ್ರ ಆಗುತ್ತೆ, ಬುದ್ಧಿ ಜಾಗೃತವಾಗುತ್ತೆ, ವ್ಯರ್ಥತೆ ಕಡಿಮೆ ಆಗುತ್ತೆ, ನಿದ್ರೆ ಕಡಿಮೆ ಆಗುತ್ತೆ, ಬುದ್ಧಿಯ ಒಂದು ವಿಶೇಷತೆ ಏನು, ವಿಷಯಗಳನ್ನು ಹೀರ್ಕೊಳ್ಳೋದಿದೆಯಲ್ಲ, ಬುದ್ಧಿ ವಿಷಯಗಳನ್ನು ಹೀರ್ಕೊಳ್ಳುತ್ತೆ, ಅದು ಜಾಸ್ತಿ ಆಗುತ್ತೆ. ಮತ್ತು ವ್ಯಕ್ತಿ ತನ್ನಿಂತಾನೇ ಏನೂ ಕಾರಣವಿಲ್ಲದೆ ಸಂತೋಷವಾಗಿರ್ಬೋದು. ಏನೂ ಕಾರಣ ಬೇಕಾಗಿಲ್ಲ. ಆತ್ಮಸ್ಥಿತಿಯಲ್ಲಿ ಸ್ಥಿತರಾಗ್ಬಿಟ್ರೆ ಸಾಕು. ಅದಕ್ಕೆ ಬಾಬರು ಪ್ರತಿನಿತ್ಯ ಅದನ್ನೇ ಹೇಳೋದು. ಫಸ್ಟ್ ಆ್ಯಂಡ್ ದಿ ಲಾಸ್ಟ್ ಲೆಸನ್. ಮಕ್ಕಳೇ, ಆತ್ಮಸ್ಥಿತಿಯಲ್ಲಿ ಇರಿ. ಆತ್ಮಸ್ಥಿತಿಯಲ್ಲಿದ್ದರೆ ಆಟೋಮೆಟಿಕ್ಕಾಗಿ ಪರಮಾತ್ಮ ನೆನಪಿಗೆ ಬಂದುಬಿಡ್ತಾರೆ. ಪರಮಾತ್ಮ ನೆನಪಿಗೆ ಬಂದುಬಿಟ್ರೆ ಪರಮಾತ್ಮನಿಂದ ನನಗೇನೇನು ಬೇಕೋ ಎಲ್ಲ ಸಿಗ್ತಾನೆ ಹೋಗುತ್ತೆ. ಯಾರಿಗೆ ನಿದ್ರೆ ಜಾಸ್ತಿ ಅಂತ ಅನುಭವ ಇದೆ, ನಂಗೆ ಪದೇ ಪದೇ ನಿದ್ರೆ ಬರುತ್ತೆ ಅಂತ ಏನಾದರೂ ನಿಮ್ಗೆ ಅನ್ನಿಸ್ತಾ ಇದ್ದರೆ, ಅಥವಾ ನನಗೆ ಗ್ರಾಸ್ಪಿಂಗ್ ಪವರ್ ಕಡಿಮೆ ಇದೆ, ಮುರಳಿ ಓದುವಾಗ ನಾನು ಇಲ್ಲಿರಲ್ಲ, ಮನಸ್ಸು ಅಲ್ಲಿ ಇಲ್ಲಿ ಹೋಗುತ್ತೆ ಅಂದರೆ, ಇಡೀ ಮುರಳಿಯ ಟೈಮಲ್ಲಿ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗ್ಬಿಡಿ. ನೋಡಿ ಎಂಥ ಬದಲಾವಣೆ ಆಗುತ್ತೆ ಅಂತ. ಬಾಬರು ಹೇಳುವಂಥ ಪ್ರತಿಯೊಂದು ಅಕ್ಷರವೂ ಕೂಡ ಪ್ರಿಂಟ್ ಆಗ್ತಾ ಹೋಗುತ್ತೆ ಒಳಗೆ. ಬಾಬಾ ನಾನು ಆತ್ಮನಿಗೆ ಹೇಳ್ತಾ ಇದ್ದಾನೆ ಅನ್ನುವಷ್ಟರ ಮಟ್ಟಿಗೆ ಅನುಭವ ಆಗ್ತಾ ಹೋಗುತ್ತೆ ಆತ್ಮಿಕ ಸ್ಥಿತಿಯಲ್ಲಿ. ಆತ್ಮಿಕ ಸ್ಥಿತಿ ಇಲ್ಲದೆ ಪರಮಾತ್ಮನ ಅನುಭವ ಮಾಡೋಕ್ಕಾಗದೇ ಇಲ್ಲ. ಜೊತೆಗೆ ಆತ್ಮದ ಶಕ್ತಿಗಳನ್ನು ಅನುಭವ ಮಾಡೋಕ್ಕಾಗಲ್ಲ. ಆತ್ಮ ಶರೀರದಿಂದ ಡಿಟ್ಯಾಚ್ ಆಗೋಕ್ಕೂ ಆಗಲ್ಲ, ಪರಧಾಮಕ್ಕೆ ಹೋಗೋಕ್ಕೂ ಆಗಲ್ಲ. ಸುಮ್ಮನೆ ನಾವು ಹೇಳ್ಕೊಳ್ಳೋದು ಅಷ್ಟೇ. ಮನಸ್ಸೆಲ್ಲೆಲ್ಲೋ ಅಲಿತಾ ಇರುತ್ತೆ, ಹೇಳ್ಕೊಳ್ತಾ ಇರ್ತೀವಿ ಕಾಮೆಂಟ್ರಿ. ಸೂರ್ಯ ಚಂದ್ರ ನಕ್ಷತ್ರದಿಂದ ಆಚೆಗೆ ನಾನು ಹೋಗ್ತಾ ಇದ್ದೀನಿ ಪರಧಾಮಕ್ಕೆ, ಇಲ್ಲೇ ಇದೆ ಮನಸ್ಸು, ಎಲ್ಲೋ ಹೋಗಿಲ್ಲ. ಕಾಮೆಂಟ್ರಿ ನಡೀತಾ ಇರುತ್ತೆ ಅಷ್ಟೆ. ಹೋಗಬೇಕು, ಪ್ರಯಾಣ ಮಾಡಬೇಕು, ಮನಸ್ಸು ಬುದ್ಧಿಗಳು ಅನುಭವ ಮಾಡಬೇಕು ಹೊರಗಡೆ ಹೇಗಿದೆ ಅಂತ. ಹೊರಗಡೆ ಅಷ್ಟೇ ಅಲ್ಲ, ನಾನು ಶರೀರದಿಂದ ಭಿನ್ನನಾಗಿ ನನ್ನನ್ನೇ ನಾನು ನೋಡ್ಕೊಳ್ಳೋ ಥರ ಆಗ್ಬಿಡಬೇಕು.
ಇದು ನಿಜವಾದಂಥ ಯೋಗ. ಈ ಯೋಗವನ್ನು ಯಾರು ಕಲ್ತ್ಬಿಡ್ತಾರಲ್ಲ ಅವ್ರಿಗೆ ಬೋರೇ ಆಗಲ್ಲ, ನಿದ್ರೆನೇ ಬರಲ್ಲ. ಪ್ರಯೋಗ ಮಾಡಿ ನೋಡೋಣ. ನಿಮಗೆ ಎಷ್ಟು ಹೊತ್ತಾಗುತ್ತೋ ಅಷ್ಟು ಹೊತ್ತು ಆತ್ಮಿಕ ಸ್ಥಿತಿ ಒಳಗಡೆ, ನಾನು ಆತ್ಮ ಒಳಗಡೆ ನಕ್ಷತ್ರದಾಗ ಹೊಳಿತಾ ಇದ್ದೀನಿ. ನಾನೆಂಥ ಆತ್ಮ? ಪವಿತ್ರವಾದಂಥ ಆತ್ಮ. ನಾನೆಂಥ ಆತ್ಮ? ಶಾಂತಾತ್ಮ. ನಿಮಗೆ ಹೇಗೆ ಬೇಕೋ ಹಾಗೆ ಅನುಭವ ಮಾಡ್ಬೋದು. ಇದು ಜಾದು, ಮಿರಾಕಲ್. ಪರಮಾತ್ಮನ ಜಾದು ಅಂದರೆ ಇದೇ ಜಾದು. ಆತ್ಮಿಕ ಸ್ಥಿತಿಯಲ್ಲಿ ವ್ಯಕ್ತಿ ತನ್ನನ್ನು ತಾನು ಮರೆಯಬಲ್ಲ. ಶರೀರದಿಂದ ಭಿನ್ನವಾಗಿ ಎಲ್ಲಿಗೆ ಬೇಕಾದ್ರೂ ಹೋಗಬಲ್ಲ, ಎಂಥದೇ ಅನುಭವ ಬೇಕಾದ್ರೂ ಮಾಡಬಲ್ಲ. ಆದ್ದರಿಂದ ಮನಸ್ಸು ನಿಯಂತ್ರಣ ಮಾಡಬೇಕಾದ್ರೆ ನನಗೆ ಬೇಕಾಗಿರ್ತಕ್ಕಂಥದ್ದು ಮೊದಲು ನನ್ನನ್ನು ನಾನು ಅರಿಯುವುದು. ನನ್ನನ್ನು ನಾನು ಅರಿಯೋದು ಅಂದರೆ ಸ್ವಾಟ್ ಅನಾಲಿಸಿಸ್ ಅಂತಾರೆ. ಅಂದರೆ ನನ್ನ ಶಕ್ತಿಗಳೇನು, ದೌರ್ಬಲ್ಯಗಳೇನು, ನನ್ನ ವಿಶೇಷತೆಗಳೇನು, ಇವು ನನ್ನನ್ನೇ ನಾನು ಪರಿಶೀಲನೆಗೆ ಒಳಪಡಿಸ್ಕೊಳ್ಬೇಕು. ನಾನು ಎಲ್ಲಿ ನಾನು ಎಡುತ್ತಾ ಇದ್ದೀನಿ, ಯಾಕೆ ನನಗೆ ಹಿಂಗಾಗ್ತಾ ಇದೆ, ಅನಲೈಸ್ ಮಾಡ್ಕೋಬೇಕು ನನ್ನನ್ನು ನಾನು. ಮತ್ತು ಪದೇ 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 ಆತ್ಮಿಕ ಸ್ಥಿತಿಯಲ್ಲಿ ಅನುಭವ ಮಾಡಿಬಿಡ್ಬೇಕು. ಯೋಗ ಇಷ್ಟ ಆಗಬೇಕು. ಕಷ್ಟದಿಂದ ಯೋಗ ಮಾಡೋದಲ್ಲ, ಬಲವಂತದಿಂದ ಯೋಗ ಮಾಡೋದು ಯೋಗವೇ ಅಲ್ಲ ಅದು. ಯೋಗ ಅಂದರೆ ನಿಮಗೆ ಸುಖ ಕೊಡಬೇಕು, ಒಳಗಡೆ ಸುಖ ಬರಬೇಕು, ಇನ್ನೂ ಹೊತ್ತು ಮಾಡೋಣ ಅಂತ ಅನ್ನಿಸ್ಬೇಕು, ಪರಂಧಾಮ ಸೆಳಿಬೇಕು. ಯೋಗ ಅಂದರೆ ಮನಸ್ಸು ಎಲ್ಲೂ ಹೋಗಬಾರ್ದು. ಅದಕ್ಕೆ ಬಾಬಾ ಹೇಳೋದು ಆತ್ಮಿಕ ಸ್ಥಿತಿಯನ್ನು ಅಭ್ಯಾಸ ಮಾಡಿ ಅಂತ. ಎರಡನೇದು ಬುದ್ಧಿಯ ನಿಯಂತ್ರಣ. ಬುದ್ಧಿ ನಿಯಂತ್ರಣ ಯಾತಕ್ಕೆ ಬೇಕು ಅಂದರೆ ಬಾಬಾ ಹೇಳ್ತಾರೆ, ಬುದ್ಧಿ ಅನ್ನೋದು ಆತ್ಮದ ಕಣ್ಣು. ಇದನ್ನು ಮೂರನೇ ಕಣ್ಣು ಅಂತ ಕೂಡ ಹೇಳ್ತಾರೆ. ಆಜ್ಞಾಚಕ್ರ ಇದೆಯಲ್ಲ, ಈ ಆಜ್ಞಾಚಕ್ರ ಓಪನ್ ಆಗಬೇಕು. ಶಂಕರನಿಗೆ ಮೂರನೇ ಕಣ್ಣು ಓಪನ್ ಆಗಿಬಿಡ್ತು ಅಂತಾರಲ್ಲ, ನಮ್ಮದೇ ಕಣ್ಣು ಓಪನ್ ಆಗೋದು. ಬುದ್ಧಿಯ ಕಣ್ಣು ಒಳಗಡೆ ಇದೆಯಲ್ಲ, ಬುದ್ಧಿಯ ಕಣ್ಣು ಬಂದಾಗ್ಬಿಟ್ಟಿದೆ. ಈಗ ಬುದ್ಧಿಯ ಕಣ್ಣು ಓಪನ್ ಆಗಿಲ್ಲ. ಇವಾಗ ಯಾವಾಗಲೂ ಮಧ್ಯ ಒಂದ್ಸರಿ ಓಪನ್ ಆಗುತ್ತೆ, ಕ್ಲೋಸ್ ಆಗಿಬಿಡುತ್ತೆ. ಬುದ್ಧಿ ಎಂಬ ಕಣ್ಣು ಯಾಕೆ ಓಪನ್ ಆಗಬೇಕು ಅಂದರೆ ಮನಸ್ಸನ್ನು ನಿಯಂತ್ರಣ ಮಾಡುವುದು ಬುದ್ಧಿ. ಬುದ್ಧಿ ಮನಸ್ಸನ್ನು ಯಾಕೆ ನಿಯಂತ್ರಣ ಮಾಡ್ತಾ ಇಲ್ಲ ಅಂದರೆ ಲಗಾಮೇ ಇಲ್ಲ ಬುದ್ಧಿ ಹತ್ರ. ಲಗಾಮ ಇಲ್ಲದೆ ಇರೋ ಕುದುರೆ ಮೇಲೆ ಕೂತ್ಕೊಂಡ್ರೆ ಕುದುರೆನೇ ಸವಾರನ್ನು ಕಂಟ್ರೋಲ್ ಮಾಡಿಬಿಡುತ್ತೆ, ಬೀಳಿಸ್ಬಿಡುತ್ತೆ ಕೆಳಕ್ಕೆ. ಈಗ ಆಗ್ತಾ ಇರೋದು ಹಾಗೆ. ನಮಗೆ ನನ್ನನ್ನು ಪದೇ ಪದೇ ಬೀಳಿಸುತ್ತೆ ನಂದೇ ಮನಸ್ಸು. ಲಗಾಮ್ ಯಾವುದು ಅಂದರೆ ಆತ್ಮಿಕ ಸ್ಥಿತಿ, ಸ್ಮೃತಿ. ನಾನು ಆತ್ಮ ಅನ್ನುವ ಸ್ಮೃತಿ ಇದೆಯಲ್ಲ, ಅದು ಲಗಾಮು. ಈ ಲಗಾಮನ್ನು ಯಾರು ಬಿಗೆ ಹಿಡ್ಕೊಂಡಿರ್ತಾರಲ್ಲ ಅವ್ರ ಬುದ್ಧಿ ಸ್ಥಿರವಾಗಿಬಿಡ್ತದೆ, ಬುದ್ಧಿ ಜಾಗೃತವಾಗಿಬಿಡ್ತದೆ. ಯಾರ ಮನಸ್ಸು ಮತ್ತು ಬುದ್ಧಿ ಸರಿಯಾಗಿಬಿಡುತ್ತಲ್ಲ, ಜೀವನನೇ ಬದಲಾವಣೆ ಆಗಿಬಿಡುತ್ತೆ. ಬುದ್ಧಿ ಕೆಲಸ ಏನು? ಬುದ್ಧಿ ನಿರ್ಣಯ ಕೊಡಬೇಕು. ಮನಸ್ಸಿನಿಂದ ಬಂದಂತಹ ಎಲ್ಲ ಸಂಕಲ್ಪಗಳನ್ನು ಹಿಡಿದಿಟ್ಕೋಬೇಕು, ಬೇಕಾದ್ದನ್ನು ಮಾತ್ರ ಉಪಯೋಗಿಸ್ಕೋಬೇಕು, ವಿಶ್ಲೇಷಣೆ ಮಾಡಬೇಕು, ನೆನಪಿಟ್ಕೊಳ್ಬೇಕು. ಇವೆಲ್ಲ ಬುದ್ಧಿ ಕೆಲಸಗಳು. ಬುದ್ಧಿನೇ ಮಲ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ? ಮನಸ್ಸೇ ಸರ್ವಸ್ವ ಆಗಿಬಿಡುತ್ತೆ. ಬುದ್ಧಿನ ಬೈಪಾಸ್ ಮಾಡಿಬಿಡುತ್ತೆ ಮನಸ್ಸು. ಬುದ್ಧಿನ ಬೈಪಾಸ್ ಮಾಡೋದು ಅಂದರೆ ಏನರ್ಥ?
ಎಲ್ಲ ಮನಸ್ಸಿಗೆ ಬಂದಿದ್ದೆಲ್ಲ ಬೇಕು 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 ಬೇಕು, ಕಂಟ್ರೋಲೇ ಇಲ್ಲ, ಲಗಾಮೇ ಇಲ್ಲ. ಬುದ್ಧಿ ಬಲವಾಗಬೇಕು, ಬುದ್ಧಿ ಸ್ಥಿರವಾಗಬೇಕು. ಬುದ್ಧಿ ಮನಸ್ಸಿಗೆ ಬಂದ ಎಲ್ಲ ಸಂಕಲ್ಪಗಳನ್ನು ತಗೊಳ್ಳುತ್ತೆ ತನ್ನೊಳಗಡೆ ಮತ್ತು ವಿಶ್ಲೇಷಣೆ ಮಾಡುತ್ತೆ. ಆತ್ಮ ಯಾವ ಸಂಕಲ್ಪಗಳನ್ನು ಇಟ್ಕೋ ಅಂತ ಹೇಳುತ್ತೋ ಅದನ್ನು ಇಟ್ಕೊಳ್ಳುತ್ತೆ, ಉಳಿದನ್ನೇ ಬಿಟ್ಬಿಡುತ್ತೆ. ಬುದ್ಧಿ ಕೆಲಸ ಅದು. ಆತ್ಮದ ಕೆಲಸ ಜರಡಿ ಹಿಡಿಯೋದು, ಸಂಕಲ್ಪಗಳ ಜರಡಿ ಹಿಡಿಯೋದು. ಜರಡಿ ಹಿಡಿದು ಯಾವುದು ಬೇಕೋ ಅವನ್ನ ಮಾತ್ರ ಜರಡಿ ಒಳಗಡೆ ಉಳಿಸ್ಕೊಂಡು ಉಳಿದಿದ್ದೆಲ್ಲ ಜರಡಿ ಕೆಳಗೆ ಬಿಟ್ಬಿಡಬೇಕು. ಬುದ್ಧಿನ ಮಲ್ಕೊಂಡ್ಬಿಟ್ರೆ ಜರಡಿನೇ ಇಲ್ಲದೆ ಏನಾಗುತ್ತೆ? ಎಲ್ಲ ಅಶುದ್ಧತೆಗಳು ಸೇರ್ಕೊಂಡ್ಬಿಡುತ್ತೆ ಆಹಾರಕ್ಕೆ. ಹಾಗೆ ಮನಸ್ಸಲ್ಲೂ ಹಾಗೆ ಆಗುತ್ತೆ. ಆದ್ದರಿಂದ ಬುದ್ಧಿಯ ಜರಡಿಯನ್ನು ತೀಕ್ಷ್ಣ ಮಾಡಬೇಕು ಅಂದರೆ ಲಗಾಮು ಬಲವಾಗಬೇಕು. ಪದೇ ಪದೇ ಲಗಾಮನ್ನು ಉಪಯೋಗಿಸ್ಕೋಬೇಕು. ಮನಸ್ಸನ್ನು ನಿಯಂತ್ರಣ ಮಾಡಬೇಕು, ಬುದ್ಧಿಯನ್ನು ಜಾಗೃತ ಮಾಡಬೇಕು. ಮೂರನೇ ಕಣ್ಣು ಯಾವಾಗಲೂ ಓಪನ್ ಆಗಿರಬೇಕು, ಎಚ್ಚರವಾಗಿರಬೇಕು. ಅದನ್ನೇ ಎಚ್ಚರ, ಜಾಗೃತಿ ಅನ್ನೋದು ಅದಕ್ಕೇನೆ ಹೇಳೋದು. ಸಂಸ್ಕಾರಗಳು ಕೂಡ ನಿಯಂತ್ರಣದ ಒಳಗಡೆ ಬರಬೇಕು. ಯಾಕೆಂದರೆ ಅದು ಒಂದು ಮನಸ್ಸಿನ ಶಕ್ತಿ. ಮನಸ್ಸು ಬುದ್ಧಿ ಹೇಗೋ ಹಾಗೆ ಸಂಸ್ಕಾರಗಳು ಕೂಡ ಶಕ್ತಿನೇ. ಆದರೆ ಅವು ಯಾವ ಮೇಲ್ನೋಟ ಕಾಣೋದೇ ಇಲ್ಲ. ಸಂಸ್ಕಾರಗಳು ಅನುಭವಕ್ಕೆ ಬರೋದಿಲ್ಲ. ಯಾವಾಗ ಆ ವ್ಯಕ್ತಿ ತನ್ನ ಹಳೆಯ ಸಂಸ್ಕಾರಗಳನ್ನು ಪದೇ ಪದೇ ಉಪಯೋಗಿಸ್ಕೊಳ್ತಾನೋ ಅವನಿಗದು ಗೊತ್ತಾಗದೆ ಹೋದರೆ ನಾನೇ ಅದು ಅಂತ ತಿಳ್ಕೊಂಡಿರ್ತಾನೆ. ಉದಾಹರಣೆ, ಕೋಪ ನನ್ನ ಸಂಸ್ಕಾರ ಆಗೋಗ್ಬಿಟ್ಟಿದೆ. ಮೊದಲಿಂದ ಮಾಡಿ 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 ಸಂಸ್ಕಾರ ಆಗೋಗ್ಬಿಟ್ಟಿದೆ. ಚೂರು ಪ್ರಚೋದನೆ ಸಿಕ್ಕಿದ್ರೂ ಕೋಪ ಮಾಡ್ಕೊಂಡ್ಬಿಡ್ತೀನಿ ನಾನು. ಇದು ಮಾಡಬಾರ್ದು ನಾನು ಅಂತ ನನಗೆ ಗೊತ್ತೇ ಇಲ್ಲ, ಯಾಕಂದರೆ ಬುದ್ಧಿ ಮಲಗಿಬಿಟ್ಟಿದೆ. ಯಾವಾಗ ಆತ್ಮಿಕ ಸ್ಥಿತಿಗೆ ಬಂದ್ಬಿಡ್ತದೆ, ಬುದ್ಧಿ ಜಾಗೃತವಾಗ್ಬಿಡುತ್ತೆ, ಮನಸ್ಸು ನಿಯಂತ್ರಣವಾಗ್ಬಿಡುತ್ತೆ, ಆವಾಗ ಓಹೋ ಇದು ಮಾಯೆ, ಈ ಸಂಸ್ಕಾರ ನನ್ನ ಸಂಸ್ಕಾರ ಅಲ್ಲ, ಈ ಸಂಸ್ಕಾರ ತೆಗಿಬೇಕು. ನಾನು ದೇವತೆ ಆಗೋನು, ನನಗೆ ಈ ಹಳೆ ಸಂಸ್ಕಾರಗಳನ್ನು ಇಟ್ಕೋಬಾರ್ದು ನಾನು ಅಂತ ಮನವರಿಕೆ ಆಗುತ್ತೆ. ಬುದ್ಧಿ ಒಳಗಡೆ ಹೋಗುತ್ತೆ. ಅದಕ್ಕೆ ಬಾಬರು ಅನೇಕ ಬಾರಿ ಈ ಶಬ್ದ ಉಪಯೋಗಿಸ್ತಾರೆ. ಎಷ್ಟೇ ಆದರೂ ಕೆಲವು ಮಕ್ಕಳಿಗೆ ಬುದ್ಧಿ ಬೀಗ ಓಪನ್ನೇ ಆಗಲ್ವಲ್ಲ ಯಾಕೆ ಅಂತ ಕೇಳ್ತಾರೆ ಬಾಬರು. ಬುದ್ಧಿ ಬೀಗ ಅಂದರೆ ಏನು? ಬುದ್ಧಿ ಕಣ್ಣು ಮುಚ್ಕೊಂಡ್ಬಿಟ್ಟಿರೋದು, ನೋಡೋದೇ ಇಲ್ಲ, ಅದು ಮಲ್ಕೊಂಡ್ಬಿಟ್ಟಿದೆ. ಅದು ಬುದ್ಧಿ ಬೀಗ ಅಂತ ಅರ್ಥ. ಬುದ್ಧಿ ಬೀಗ ತೆಗೆದಿದ್ರೆ ಯಾವುದು ಬೇಕು ಯಾವುದು ಬೇಡ, ಏನು ಮಾಡಬೇಕು ಏನು ಮಾಡಬಾರ್ದು, ಯಾವುದು ನನ್ನದು ಯಾವುದು ಪರರದ್ದು ಗೊತ್ತಾಗಬೇಕು. ನನಗೆ ಸಂಸ್ಕಾರಗಳು ನನಗೆ ಬೇಕಾಗಿಲ್ಲ. ಬಾಬಾ ಹೇಳಿದರೆ ಯೋಗದಿಂದ ಮಾತ್ರ ಸಂಸ್ಕಾರವನ್ನು ಭಸ್ಮ ಮಾಡೋಕ್ಕೆ ಸಾಧ್ಯ. ಯೋಗ ಮಾಡಬೇಕು ಚೆನ್ನಾಗಿ, ನಾನು ಬದಲಾವಣೆ ಆಗಬೇಕು. ಮನಸ್ಸು, ಬುದ್ಧಿ, ಸಂಸ್ಕಾರ. ಈಗ ಎರಡನೇದು, ಇಷ್ಟೊತ್ತು ಮಂತ್ರಿಗಳ ಬಗ್ಗೆ ಮಾತಾಡಿ ಆಯಿತು. ಈಗ ಪ್ರಜೆಗಳ ಕಡೆ ಹೋಗೋಣ. ಪ್ರಜೆಗಳನ್ನು ರೂಲ್ ಮಾಡಬೇಕು, ರೂಲ್ ಓವರ್ ಮಾಡಬೇಕು ನಾವು ಪ್ರಜೆಗಳನ್ನು. ಅಂದರೆ ಯಾಕೆ ರೂಲ್ ಓವರ್ ಮಾಡಬೇಕು ಅಂದರೆ, ಪ್ರಜೆಗಳು ಅಷ್ಟೇ ನಾವು ಹೇಳ್ದಂಗೆ ಕೇಳ್ತಾ ಇಲ್ಲ. ಸಾಮಾನ್ಯವಾಗಿ ನಾವು ಹೇಳ್ತೀವಿ, ಕಣ್ಣು ಮೋಸ ಮಾಡಿಬಿಡ್ತು ನೋಡಿ ಇವತ್ತು. ನಾನು ಈ ಶಬ್ದ ಉಪಯೋಗಿಸ್ಕೋಬಾರ್ದು ಅಂತಿದ್ದೆ, ಆದರೂ ಉಪಯೋಗಿಸ್ಬಿಟ್ಟೆ ನೋಡಿ. ಮಾತಾಡ್ತಾ ಮಾತಾಡ್ತಾ ನಂಗೆ ಗೊತ್ತೇ ಆಗಲಿಲ್ಲ, ಕಂಟ್ರೋಲ್ಗೆ ಬರಲಿಲ್ಲ, ಬಾಯಿಂದ ಬಂದ್ಬಿಡ್ತು ಆ ಶಬ್ದ. ತಿನ್ನಬಾರ್ದು ಅಂತ ಇದ್ದೆ, ನನಗೆ ಗೊತ್ತು ತಿನ್ನಬಾರ್ದು ಅಂತ, ತಿನ್ಬಿಟ್ಟೆ. ಕೇಳಬಾರ್ದು ಅಂತ ಇದ್ದೆ, ಕೇಳಿಬಿಟ್ಟೆ. ಇದು ಕಂಪ್ಲೇಂಟ್ ನಮ್ಮದು ಕರ್ಮೇಂದ್ರಿಯಗಳ ಮೇಲೆ. ಕರ್ಮೇಂದ್ರಿಯಗಳು ಯಾಕೆ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಅಂದರೆ, ಒಳಗಡೆ ಅರಾಜಕತೆ ಇದೆ. ಅರಾಜಕತೆ ಅಂದ್ರೇನು? ರಾಜನೇ ಇಲ್ಲ.
ಇಂಡಿಯಾ ದೇಶದಲ್ಲಿ ರಾಜನೇ ಇಲ್ಲ ಅಂದರೆ, ಪ್ರಭುತ್ವ ನಡೆಸುವಂಥ ವ್ಯಕ್ತಿನೇ ಇಲ್ಲ ಅಂದರೆ ಇಡೀ ದೇಶದಲ್ಲಿ ಅರಾಜಕತೆ ಆಗುತ್ತೆ. ಅರಾಜಕತೆ ಅಂದ್ರೇನು? ಯಾವುದು ಕಂಟ್ರೋಲ್ ಇಲ್ಲ. ನನಗೆ ಕಣ್ಣು ಕಂಟ್ರೋಲ್ ಇಲ್ಲ, ಬಾಯಿ ಕಂಟ್ರೋಲ್ ಇಲ್ಲ, ನಾಲಿಗೆ ಕಂಟ್ರೋಲ್ ಇಲ್ಲ, ಕಿವಿ ಕಂಟ್ರೋಲ್ ಇಲ್ಲ, ಯಾವುದು ಕಂಟ್ರೋಲ್ ಇಲ್ಲ. ಯಾಕಂದರೆ ರಾಜನೇ ಇಲ್ಲ. ರಾಜನೇ ಇಲ್ಲ ಯಾಕೆ ಅಂದರೆ ರಾಜ ಸೀಟ್ ಮೇಲೆ ಕೂತಿಲ್ಲ. ನಾನು ಸೀಟ್ ಮೇಲೆ ಕೂರದೆ ಆರ್ಡರ್ ಪಾಸ್ ಮಾಡಿದ್ರೆ ಯಾರು ಕೇಳಲ್ಲ. ನೋಡಿ, ಹಿಂಗೆ ಮಾಡಬಾರ್ದು ನೀವು ಅಂತ ಹೇಳಿದ್ರೆ, ಯಾರು ಹೇಳಿದ್ದು ಅಂತ ಯಾರು ಹೇಳಿದ್ದು? ಆಫೀಸ್ಗಳಲ್ಲಿ ಕೇಳಿದ್ರೆ ಗೌರ್ಮೆಂಟ್ ಆರ್ಡರ್ ಇದೆ ಇದಕ್ಕೆ, ಯಾರು ಪಾಸ್ ಮಾಡಿದ್ದಾರೆ ಗೌರ್ಮೆಂಟ್ ಆರ್ಡರ್, ಯಾರು ಸೈನ್ ಮಾಡಿದ್ದಾರೆ? ತಗೊಂಬನಿ ನೋಡೋಣ, ಕಾಪಿ ತಗೊಂಬನಿ ನೋಡೋಣ. ಆರ್ಡರ್ ಪಾಸ್ ಮಾಡಬೇಕಂದ್ರೆ ಕುರ್ಚಿ ಮೇಲೆ ಕೂತ್ಕೊಂಡಿರಬೇಕು. ಕುರ್ಚಿ ಮೇಲೆ ಕೂತ್ಕೊಂಡು ಆರ್ಡರ್ ಪಾಸ್ ಮಾಡಿದ್ರೆ ಅದರ ಹಿಂದೆ ಶಕ್ತಿ ಇದೆ, ಅದಕ್ಕೆ ಬೆಲೆ ಇದೆ. ನಾನು ರಾಜ, ನನ್ನ ಸಿಂಹಾಸನದ ಮೇಲೆ ಕೂತ್ಕೊಂಡೇ ಇಲ್ಲ, ಪದೇ 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 ಜಾರ್ಬಿಟ್ಟು ಹೊಟ್ಟೋಗ್ತೀನಿ ಆಚೆಗೀಚೆಗೆ. ನಾನು ಎಲ್ಲಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ನನ್ನ ಮನಸ್ಸೇ ಎಲ್ಲ ನಡೆಸ್ತಾ ಇದೆ. ನಾನು ರಾಜ ಮನಸ್ಸಿನ ಗುಲಾಮ ಆಗೋಗ್ಬಿಟ್ಟಿದ್ದೀನಿ, ಕರ್ಮೇಂದ್ರಿಯಳು ಗುಲಾಮ ಆಗೋಗ್ಬಿಟ್ಟಿದ್ದೀನಿ. ನನ್ನ ಆದೇಶ ಯಾರು ಕೇಳ್ತಾರೆ? ಆನೆ ಮೇಲೆ ಕೂತ್ಕೋತಾನಲ್ಲ ಮಾವುತ, ಅವನ ಹತ್ರ ಅಂಕುಶ ಅಂತ ಇರುತ್ತೆ, ಇಷ್ಟುದ್ದ ಇರುತ್ತೆ ಅಷ್ಟೇ ಅಂಕುಶ, ಚೂಪಾಗಿರೋ ತುದಿ ಇರುತ್ತೆ. ಅದ್ರಲ್ಲಿ ಎಲ್ಲಿ ಚುಚ್ಚಿದ್ರೆ ಆನೆ ಹೇಳ್ದಂಗೆ ಕೇಳುತ್ತೆ ಅಂತ ಮಾವುತನಿಗೆ ಗೊತ್ತು. ಕಿವಿ ಹಿಂದೆ ಸ್ಪಾಟ್ ಇರುತ್ತೆ, ಆ ಸ್ಪಾಟಲ್ಲಿ ಚುಚ್ಚಿದ್ರೆ ಮಾತ್ರ ಆನೆ ಹೇಳ್ದಂಗೆ ಕೇಳುತ್ತೆ. ಆನೆಗೂ ಗೊತ್ತು, ಅಲ್ಲಿ ಚುಚ್ಚಿದ್ರೆ ನಾನು ಇದನ್ನು ಮಾಡಬೇಕು ಅಂತ ಗೊತ್ತಾಗ್ಬಿಟ್ಟಿದೆ ಅದಕ್ಕೆ. ನಾನು ರಾಜ ಮೊದಲು ಸಿಂಹಾಸನದ ಮೇಲೆ ಕೂತ್ಕೊಳ್ಳೋದು ಕಲಿಬೇಕು, ಆಮೇಲೆ ಆರ್ಡರ್ ಮಾಡೋದನ್ನ ಕಲ್ತ್ಕೋಬೇಕು. ರೂಲ್ ಮಾಡಬೇಕಾದ್ರೆ ಆಡಳಿತ ನಡೆಸುವವರಿಗೆ ಆದೇಶಗಳನ್ನು ಪಾಸ್ ಮಾಡೋದು ಚೆನ್ನಾಗಿ ಗೊತ್ತಿರಬೇಕು. ಇಲ್ಲವಾದರೆ ಕರ್ಮೇಂದ್ರಿಯಗಳು ಪ್ರಜೆಗಳು ದುರುಪಯೋಗ ಮಾಡ್ಕೊಂಡ್ಬಿಡ್ತಾರೆ. ಆದ್ದರಿಂದ ಫಸ್ಟು ನಾನು ನನ್ನ ಸೀಟ್ ಮೇಲೆ ಸ್ಥಿತನಾಗಿ ನಾನು ಆರ್ಡರ್ ಪಾಸ್ ಮಾಡಬೇಕು. ಕಣ್ಣು, ನಾನು ನೋಡಬೇಡ ಅಂತ ಹೇಳಿದ್ದನ್ನು ನೋಡಬಾರ್ದು, ನೀನು ಆರ್ಡರ್ ಪಾಸ್ ಮಾಡಬೇಕು. ಮತ್ತು ಪದೇ ಪದೇ ವಾಚ್ ಮಾಡಬೇಕು, ಆವಾಗಲೇ ಕರ್ಮೇಂದ್ರಿಯಗಳು ನಿಯಂತ್ರಣಕ್ಕೆ ಬರುತ್ತೆ. ಇಲ್ಲವಾದರೆ ಕರ್ಮೇಂದ್ರಿಯಗಳು ಒಂದು ಕಡೆ ಗಲಾಟೆ, ಮನಸ್ಸು ಇನ್ನೊಂದು ಕಡೆ ಗಲಾಟೆ. ಮತ್ತು ಇನ್ನು 5 ಜ್ಞಾನೇಂದ್ರಿಯಗಳು ಅಂತ ಬೇರೆ ಇದೆ. ಕರ್ಮೇಂದ್ರಿಯಗಳ ಜೊತೆಗೆ ಕರ್ಮೇಂದ್ರಿಯಗಳು ಒಂದು ಕಡೆ ಗಲಾಟೆ ಮಾಡಿದ್ರೆ ಜ್ಞಾನೇಂದ್ರಿಯಗಳು ಅಂತ 5 ಬೇರೆ ಇದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, 5 ಜ್ಞಾನೇಂದ್ರಿಯಗಳಿವೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವು ಒಂದೊಂದು ಕರ್ಮೇಂದ್ರಿಯಕ್ಕೆ ಸಂಬಂಧಪಟ್ಟಂತಹ ಒಂದು ಕ್ರಿಯೆ ಮಾಡ್ತವೆ. ಇವುಗಳು ನಮಗೆ ತೊಂದರೆ ಮಾಡೋದು ಜಾಸ್ತಿ. ಕರ್ಮೇಂದ್ರಿಯಗಳು ಸ್ಥೂಲವಾಗಿರ್ತಕ್ಕಂಥವು ಹೇಗೋ ಹತೋಟಿ ಮಾಡಿಬಿಡ್ಬೋದು ಅಂತ ಇಟ್ಕೊಳ್ಳಿ. ಆದರೆ ಸೂಕ್ಷ್ಮವಾಗಿದ್ದಾವಲ್ಲ ಕರ್ಮೇಂದ್ರಿಯಗಳು, ಈ ಜ್ಞಾನೇಂದ್ರಿಯಗಳು, ಇವುಗಳನ್ನು ಕಂಟ್ರೋಲ್ ಮಾಡಬೇಕಾದ್ರೆ ನಾವು ಸೂಕ್ಷ್ಮವಾಗಿ ಹೋಗಬೇಕು. ಯೋಗದಲ್ಲಿ ನಮಗೆ ತೊಂದರೆ ಕೊಡೋವು ಇವು ಜ್ಞಾನೇಂದ್ರಿಯಗಳು. ಏನನ್ನಾದರೂ ಬೇಕು ಅನ್ಸೋದು, ಏನನ್ನಾದರೂ ನೋಡಬೇಕು ಅನ್ಸೋದು. ಯಾಕೆ ನಾವು ಯೋಗ ಮಾಡಬೇಕಾದ್ರೆ ಮುರಳಿ ಕೇಳ್ಬೇಕಾದ್ರೆ ಆ ಕಡೆ ಈ ಕಡೆ ನೋಡ್ತಾ ಇರ್ತೀವಲ್ಲ, ಯಾಕೆ? ಶಬ್ದ, ರೂಪ, ಸ್ಪರ್ಶ, ಗಂಧ ಇವೆಲ್ಲ ನಮ್ಮನ್ನು ಆಕರ್ಷಣೆ ಮಾಡ್ತವೆ ಸೂಕ್ಷ್ಮವಾಗಿ. ಎಲ್ಲಿಂದ ಮಾಹಿತಿ ಬರುತ್ತೋ ಆ ಕಡೆ ತಿರುಗಿ ನೋಡ್ತೀವಿ. ಇದು ನಮಗೆ ಸಂಸ್ಕಾರ ಹೋಗ್ಬಿಟ್ಟಿದೆ. ಮುರಳಿ ಕೇಳಬೇಕಾದ್ರೆ ನಮ್ಮ ದೃಷ್ಟಿ ಕೇವಲ ಯಾರು ಮುರಳಿ ಓದ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತ್ರ ಗಮನ. ಏನು ಹೇಳ್ತಾ ಇದ್ದಾರೆ, ನಾನೇನು ಬರ್ಕೋಬೇಕೋ ಅದ್ರ ಮಾತ್ರ ಗಮನ ಇರಬೇಕು. ಯಾಕಂದರೆ ರಾಜ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ದಾನೆ ಒಳಗಡೆ.
ಪ್ರಭುತ್ವ ನಡೀತಾ ಇದೆ. ಆವಾಗ ಮಾತ್ರ ಇದು ಸಾಧ್ಯ. ಇಲ್ಲವಾದರೆ ಒಬ್ಬ ವ್ಯಕ್ತಿ ಯಾರಾದರೂ ಒಂಚೂರು ಗೇಟಿಂದ ಈ ಕಡೆ ಒಳಗಡೆ ಬಂದು ಸಾಕು, ಆ ಕಡೆ ನೋಡೋದು, ಹೋದ್ರೆ ಸಾಕು ನೋಡೋದು. ಸ್ಟೇಜಲ್ಲಿ ಯಾರು ಓಡಾಡೋದು ನೋಡ್ತಾನೇ ಇರೋದು. ಅಷ್ಟೊತ್ತಿಗೆ ವಾಣಿಲಿ 2 ಪಾಯಿಂಟ್ ಆಗೇ ಹೋಗಿರುತ್ತೆ. ಕರ್ಮೇಂದ್ರಿಯಗಳು ಅದಕ್ಕೆ ಹೇಳೋದು, ಕರ್ಮೇಂದ್ರಿಯಗಳು ಮೋಸ ಮಾಡ್ತವೆ ಅಂದರೆ ಕರ್ಮೇಂದ್ರಿಯಗಳು ಯಾಕೆ ಮೋಸ ಮಾಡ್ತವೆ? ಅದ್ರ ಹಿಂದಿರೋ ಶಕ್ತಿ ಯಾರೋ? ಅಲ್ಲಮ ಪ್ರಭುಗಳು ಅಂತ ಒಬ್ಬರಿದ್ದರು, ಬಸವಣ್ಣನ ಸಮಯದವರು, ಭಾಳ ದೊಡ್ಡ ಮೇಧಾವಿ. ಅವರೊಂದು ಮಾತು ಹೇಳ್ತಾರೆ ಇದ್ರ ಬಗ್ಗೆ. ಏನಂದರೆ, ಹೆಣ್ಣು ಮಾಯೆ ಎಂಬರೋ ಹೆಣ್ಣು ಮಾಯೆಯಲ್ಲ, ಹೊನ್ನು ಮಾಯೆ ಎಂಬರೋ ಹೊನ್ನು ಮಾಯೆಯಲ್ಲ. ಹೊನ್ನು ಮಾಯೆ, ಹೆಣ್ಣು ಹೊನ್ನು ಮಣ್ಣು ಮಾಯೆ ಎಂಬರೋ ಮಣ್ಣು ಮಾಯೆಯಲ್ಲ. ಮನದ ಮುಂದಣ ಆಸೆಯೇ ಮಾಯೆ ಗುಹೇಶ್ವರ ಅಂತ. ಒಳಗಡೆ ಆಸೆ ಇದೆ ನೋಡಿ, ಈ 5 ಜ್ಞಾನೇಂದ್ರಿಯಗಳನ್ನು ಕೆರಳಿಸ್ಬಿಡುತ್ತೆ ಆಸೆಗಳು. ವ್ಯಕ್ತಿ ಸೀಟ್ ಮೇಲೆ ಕೂತ್ಕೊಳ್ದೇ ಇದ್ದರೆ ಜ್ಞಾನೇಂದ್ರಿಯಗಳು ಕಂಟ್ರೋಲಿಗೆ ಬರಲ್ಲ, ಕರ್ಮೇಂದ್ರಿಯಗಳು ಕಂಟ್ರೋಲಿಗೆ ಬರಲ್ಲ. ಆದ್ದರಿಂದ ಸದಾಕಾಲ ರಾಜ ತನ್ನ ಸೀಟ್ ಮೇಲೆ ಕೂತಿರುವಂತೆ ನಾವು ನೋಡ್ಕೋಬೇಕು. ಇಲ್ಲದೆ ಹೋದರೆ ನಮ್ಮ ರಾಜ್ಯ ಸರಿಯಾಗಿ ಕೆಲಸ ಮಾಡಲ್ಲ. ರಾಜ್ಯದಲ್ಲಿ ಅರಾಜಕತೆ. ಪ್ರಪಂಚದಲ್ಲಿ 750 ಕೋಟಿ ಜನ ಇದ್ದಾರೆ. ಎಲ್ಲರೂ ಹೇಳ್ತಾರೆ ನಮ್ಮ ದೇಶ ಹಾಗಿದೆ, ನಮ್ಮ ದೇಶ ಹೀಗಿದೆ, ಅಷ್ಟು ಒಳ್ಳೆ ಕಂಟ್ರೋಲ್ ಇದೆ ಅಂತ. ಭೌತಿಕವಾಗಿ ನಿಜ ಸರಿ, ಆದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಅರಾಜಕತೆ ಇದೆ. ಯಾಕೆಂದರೆ ಏನು ತಿಳ್ಕೊಂಡಿದ್ದಾರೆ ಜನ ಅಂದರೆ, ನಂಗೆ ಬೇಕಾದ ನೋಡ್ತೀನಿ, ನಂಗೆ ಬೇಕಾದ ಕೇಳ್ತೀನಿ, ಬೇಕಾದ ಮಾಡ್ತೀನಿ, ನಾನು ಬೇಕಾದ ಯೋಚನೆ ಮಾಡ್ತೀನಿ. ಬಾಬಾ ಹೇಳ್ತಾರೆ, ಕೆಟ್ಟದ್ದನ್ನು ಕೇಳಬೇಡ, ಕೆಟ್ಟದ್ದನ್ನು ನೋಡಬೇಡ, ಕೆಟ್ಟದ್ದನ್ನು ಯೋಚನೆ ಮಾಡಬೇಡ, ಕೆಟ್ಟದ್ದನ್ನು ಮಾತಾಡಬೇಡ. ಬಾಬಾ ಹೇಳ್ತಾರೆ. ಜನ ಎಲ್ಲ ಏನು ಮಾಡ್ತಾರೆ, ಇದು ನನ್ನ ಹಕ್ಕು, ನೋಡೋದು ನನ್ನ ಹಕ್ಕು, ಕೇಳೋದು ನನ್ನ ಹಕ್ಕು, ಮಾಡೋದು ನನ್ನ ಹಕ್ಕು, ಮಾತಾಡೋದು ನನ್ನ ಹಕ್ಕು, ತಿನ್ನೋದು ನನ್ನ ಹಕ್ಕು. ಅದು ಹಕ್ಕಲ್ಲ, ಅದು ಸ್ವೇಚ್ಛೆ. ಸ್ವೇಚ್ಛೆಗೆ ಒಳಗಾದಂಥ ವ್ಯಕ್ತಿಗೆ ಕಂಟ್ರೋಲ್ ಇರಲ್ಲ. ಅರಾಜಕತೆ ಇದು. ಒಳಗಡೆ ಅರಾಜಕತೆ ಇದೆ, ಹೊರಗಡೆ ಭೌತಿಕ ರೂಪದಲ್ಲಿ ರಾಜ ಇದ್ದಾನೆ, ಕಂಟ್ರೋಲ್ ಇದೆ, ಆರ್ಡರ್ ಇದೆ, ಎಲ್ಲ ಇದೆ, ಕಾನೂನಿದೆ. ಆ ಕಾನೂನು ಒಳಗಡೆಗೆ ಅಪ್ಲೈ ಆಗ್ತಾ ಇಲ್ಲ. ಅದನ್ನು ಯಾರೂ ಹೇಳ್ಕೊಡ್ತಾನೂ ಇಲ್ಲ. ಅದನ್ನೇ ಬಾಬರು ಹೇಳೋದು, ನೀವು ಅಲ್ಲಿ ರಾಜ ಆಗಬೇಕಂದ್ರೆ ಇಲ್ಲಿ ಎಲ್ಲವನ್ನೂ ನಿಯಂತ್ರಣಕ್ಕೆ ತರಬೇಕು, ಎಲ್ಲದರ ಮೇಲೂ ಪ್ರಭುತ್ವವನ್ನು ಸ್ಥಾಪಿಸಬೇಕು. ನೀವು ಯಾವುದು ಬೇಡ ಅನ್ನೋದು ನಾನು ಹೇಳಿದ್ದೇನೋ, ಯಾವುದು ಶ್ರೀಮತಕ್ಕೆ ವಿರೋಧವಾಗಿದೆಯೋ ಅದನ್ನು ಮಾಡಬಾರ್ದು. ನೀವು ಕೇಳಿದ್ವಲ್ಲ ಆಗಲೇ, ಯಾರು ಹೇಳಿದ್ದು? ಅವ್ರು ಹೇಳಿದ್ರಾ? ಹಾಂ ಸರಿ, ಹಾಗಾದ್ರೆ ಮಾಡ್ತೀನಿ. ಯಾರು ಹೇಳಿದ್ದು? ಅವ್ರು ಹೇಳಿದ್ದು ನಾನು ಯಾಕೆ ಮಾಡಲಿ? ಹೇಳಿದವ್ರು ಇಂಪಾರ್ಟೆಂಟು ನಮಗೆ. ಹೇಳಿದವ್ರು ಯಾರು? ಮುರಳೀಲಿ ಹೇಳಿದವ್ರು ಯಾರು? ಶಿವಬಾಬರು ಹೇಳಿರೋದು. ಹಾಂ ಹೌದಾ, ಶ್ರೀಮತ ಅಲ್ವಾ? ಹಾಂ ಸರಿ. ಶ್ರೀಮತ ಅಂದರೆ ಪರಮಾತ್ಮನ ಮತ, ರೂಲಿಂಗ್. ಆ ರೂಲಿಂಗ್ ಪ್ರಕಾರ ನಾನು ನಡ್ಕೊಳ್ಬೇಕು, ಕರ್ಮೇಂದ್ರಿಯಗಳನ್ನು ನಿಯಂತ್ರಣ ಮಾಡಬೇಕಾದ್ರೆ. ಆದ್ದರಿಂದ ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳನ್ನು ನಾನು ರಾಜ ನಿಯಂತ್ರಣ ಮಾಡಬೇಕು, ಸೀಟಲ್ಲಿ ಕೂತ್ಕೊಂಡು. ಈಗ ಮೂರನೇದು ನಮ್ಮ ಪ್ರಕೃತಿ. ಪ್ರಕೃತಿಯಲ್ಲಿ 5 ತತ್ವಗಳಿವೆ. ಈ 5 ತತ್ವಗಳನ್ನು ನಾವು ಜಯಗಳಿಸಬೇಕು. 5 ತತ್ವಗಳ ಮೇಲೆ ಜಯಗಳಿಸಿದ್ರೆ ನಾವು ಪ್ರಕೃತಿ ಜೀತಾಗ್ತೀವಿ. ಇಲ್ಲವಾದರೆ ಪ್ರಕೃತಿ ಏನೇ ತೊಂದರೆ ಕೊಟ್ಟರೂ ನಮಗೆ ತೊಂದರೆ ಅಂತಲೇ ಅನಿಸೋದು. ಈ ಪ್ರಕೃತಿಯಲ್ಲಿ 3 ವಿಧ ಇದೆ. ಒಂದು ಹೊರಗಿನ ಪ್ರಕೃತಿ, ಎರಡನೇದು ಶರೀರದ ಪ್ರಕೃತಿ, ಮೂರನೇದು ಪ್ರಕೃತಿಯ ಉಪಕರಣಗಳು. 3 ಭಾಗ ಇದೆ.
ಹೊರಗಿನ ಪ್ರಕೃತಿ ಅಂದರೆ ಯಾವುದು ಅಂದರೆ ವಾತಾವರಣದ ಪ್ರಕೃತಿ. ಈಗ ಚಳಿ ಇದೆ, ಮಳೆ ಇದೆ, ಸೆಕೆ ಇದೆ, ಗಾಳಿ ಜೋರಾಗಿ ಬೀಸ್ತಾ ಇದೆ. ಇವು ನನ್ನ ಶರೀರವನ್ನು ತಟ್ತವೆ ನಿಜ, ಆದರೆ ನನ್ನ ಸ್ಥಿತಿಯನ್ನು ಹಾಳು ಮಾಡಬಾರ್ದವು. ಸೆಕೆ ಆಯಿತು ಅಂದರೆ ಫ್ಯಾನ್ ಹಾಕೋಬೋದು, ತೊಂದರೆ ಇಲ್ಲ, ಹಾಕೋಬಾರ್ದು ಅಂತ ಬಾಬರ್ ಹೇಳಿಲ್ಲ. ಆದರೆ ಬಾಹ್ಯ ರೂಪದಲ್ಲಿ, ಬಾಹ್ಯ ಮೂಲಗಳಲ್ಲಿ ಇರ್ತಕ್ಕಂತಹ ಏರುಪೇರುಗಳು ನನ್ನ ಸ್ಥಿತಿಯನ್ನು ಏರುಪೇರು ಮಾಡಬಾರ್ದು. ಹಸಿವು, ನೀರಡಿಕೆ ಇವೆಲ್ಲ ಶರೀರಕ್ಕಾಗುವಂಥವು. ಇವು ಅಷ್ಟೇ ನನ್ನ ಒಳಗಿನ ಸ್ಥಿತಿಯನ್ನು ಏರ್ಪೇರು ಮಾಡಬಾರ್ದು. ತುಂಬ ಹಸುವಾದ್ರೆ ಏನು ಮಾಡೋಕ್ಕಾಗತ್ತೆ? ಮತ್ತೆ ಸಿಟ್ಟು ಮಾಡ್ಕೊಳ್ದೆ ಇನ್ನೇನು ಮತ್ತೆ ಅಂದ್ಬಿಟ್ರೆ ಹಾಗಲ್ಲ. ಅನೇಕರು ಹೇಳ್ತಾರೆ ನಮ್ಗೆ ಶುಗರ್ ಇದೆ, ನಮಗೆ ಟೈಮ್ ಸರಿಯಾಗಿ ತಿನ್ನಬೇಕು, ಇಲ್ಲದೆ ನಮ್ಗೆ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ ಹೇಳ್ತಾನೆ ಇರ್ತಾರೆ, ನಿಲ್ಲಿಸೋದೇ ಇಲ್ಲ. ಆ ಥರ ಇದ್ದರೆ ನಮ್ಮ ವ್ಯವಸ್ಥೆ ನಾವು ಮಾಡ್ಕೋಬೇಕು. ಅದಕ್ಕೆ ಸ್ಥಿತಿ ಕೆಡಿಸ್ಕೊಳ್ಳೋದಲ್ಲ. ನನಗೆ ಗೊತ್ತಲ್ಲ ನನ್ನ ಪ್ರಕೃತಿ ಹೇಗಿದೆ ಅಂತ. ಸ್ಥಿತಿ ಕೆಡಿಸ್ಕೊಳ್ದೆ ನನಗೇನು ಬೇಕೋ ವ್ಯವಸ್ಥೆ ನಾನು ಮಾಡ್ಕೋಬೇಕು. ಆದ್ದರಿಂದ ಬಾಹ್ಯ ಮೂಲದಿಂದ ಬರುವಂತಹ ಸ್ಥಿತಿಗತಿಗಳು, ಏರುಪೇರುಗಳು ನನ್ನ ಆಂತರಿಕ ಸ್ಥಿತಿಯನ್ನು ಬದಲಾವಣೆ ಮಾಡಬಾರ್ದು. ಶರೀರದ ಪ್ರಕೃತಿಯೂ ಅಷ್ಟೇ. ಈಗ ಶರೀರದಲ್ಲೂ 5 ತತ್ವಗಳಿವೆ ಅಲ್ವಾ? ಈ 5 ತತ್ವಗಳು ನನ್ನಲ್ಲೇ ಇವೆ. ನನ್ನಲ್ಲಿ ಅಂದರೆ ನಾನು ಆತ್ಮನ ಜೊತೆಗೆ ಇವೆ. ಇವು ಕೂಡ ಏರ್ಪೇರುಗೊಳಗಾಗ್ತವೆ. ಏನು ಏರ್ಪೇರಾಗ್ತವೆ ಶರೀರಕ್ಕೆ? ಹುಷಾರಿಲ್ಲ, ಜ್ವರ, ಚಳಿ, ತಲೆನೋವು, ರೋಗ, ತುಂಬ ದೊಡ್ಡ ರೋಗ ಎಲ್ಲ ಬರುತ್ತೆ. ಯಾಕೆ ಬರುತ್ತೆ ರೋಗ? ಪ್ರತಿಯೊಬ್ಬ ವ್ಯಕ್ತಿಗೂ ರೋಗ ಅನ್ನೋದು ಬಳುವಳಿ ಫ್ರೀ ಬಂದ್ಬಿಡುತ್ತೆ. ಮನುಷ್ಯ ಹುಟ್ಟಿದ ತಕ್ಷಣ ರೋಗಗಳ ಜೊತೆಗೆ ಬಂದ್ಬಿಡ್ತವೆ. ಪ್ಯಾಕೇಜ್ ಅದು. ಯಾಕೆ ಬರುತ್ತೆ ಅಂದರೆ ಈ ಪ್ರಕೃತಿಯ 5 ತತ್ವಗಳಿದಾವಲ್ಲ, ತಮೋ ಪ್ರಧಾನ ಆಗ್ಬಿಟ್ಟಿವೆ. ಪ್ರಕೃತಿ ತಮೋ ಪ್ರಧಾನ ಆಗಿರೋದ್ರಿಂದ ನನ್ನ ಜೊತೆ ಇರ್ತಕ್ಕಂಥ ಪ್ರಕೃತಿಯು ಕೂಡ ತಮೋ ಪ್ರಧಾನನೇ ಆಗಿರೋದು. ತಮೋ ಪ್ರಧಾನ ಪ್ರಕೃತಿಯಿಂದ ನಾವೇನನ್ನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ? ರೋಗವನ್ನೇ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ, ಬೇರೆ ಏನು ಮಾಡೋಕ್ಕಾಗಲ್ಲ. 2ನೇದು, ನಾನು ಮಾಡಿದಂಥ ಕರ್ಮಗಳು, ಸುಕರ್ಮಗಳಿರ್ಬೋದು, ವಿಕರ್ಮಗಳಿರ್ಬೋದು, ಮಾಡಿದ್ದೀನಲ್ವಾ? ಅದೆಲ್ಲ ನಾನೇ ತಂದ್ಕೊಂಡಿದ್ದೀನಲ್ವಾ? ನಾನೇ ತಂದ್ಕೊಂಡಿರುವಂಥವು ಅವು ಎಲ್ಲಿ ಹೋಗ್ತಾವೆ? ಮತ್ತೆ ಯಾರು ಅನುಭವಿಸ್ಬೇಕು? ನಾನೇ ಆತ್ಮ ಅನುಭವಿಸ್ಬೇಕು. ಹೆಂಗೆ ಅನುಭವಿಸ್ಬೇಕು? ಶರೀರದ ಮೂಲಕ ಅನುಭವಿಸ್ಬೇಕು. ಆದ್ದರಿಂದ ಶರೀರ ತತ್ವವನ್ನು ನಾವು ಭಿನ್ನವಾಗೋದಕ್ಕೆ ಪ್ರಯತ್ನ ಮಾಡಬೇಕು. ನ್ಯಾರ ಪ್ಯಾರ. ಒಳಗಡೆ ಆತ್ಮ ಇದೆ, ಪರಮಾತ್ಮ ನೆನಪು ಮಾಡ್ತಾ ಇದೆ. ಹೊರಗಡೆ ಶರೀರ ಇದೆ, ರೋಗವನ್ನು ಅನುಭವಿಸ್ತಾ ಇದೆ. ಹೊರಗಡೆ ಶರೀರಕ್ಕೆ ಬಂದಂತಹ ನೋವು ಆತ್ಮನಿಗೆ ದುಃಖ ರೂಪದಲ್ಲಿ ಅನುಭವ ಆಗಬಾರ್ದು. ನೋವೇ ಬೇರೆ, ದುಃಖನೇ ಬೇರೆ. ನೋವು ತಾನಾಗಿ ಬರುತ್ತೆ, ನಿಯಂತ್ರಣ ಮಾಡೋಕ್ಕಾಗಲ್ಲ. ದುಃಖ ನಮ್ಮ ಆಯ್ಕೆ. ನೋವು ಬಂದಾಗ ದುಃಖ ಯಾಕಾಗುತ್ತೆ? ಸಾಮಾನ್ಯವಾಗಿ ನೋವು ಬಂದಾಗ ದುಃಖ ಯಾಕಾಗುತ್ತೆ? ಮೊದಲನೇದಾಗಿ ನನಗೇ ಬರಬೇಕಾಯ್ದು, ಅವರೆಲ್ಲ ಎಷ್ಟು ಜನ ಓಡಾಡ್ಕೊಂಡಿದ್ದಾರೆ, ನಾನು ಮಾತ್ರ ಮಲ್ಕೊಂಡ್ಬಿಟ್ಟಿದ್ದೀನಿ. ದುಃಖ ಹೋಲಿಕೆಯಿಂದ ಬರುವಂತಹ ದುಃಖ, ನನ್ನ ಅಸಹಾಯಕತೆಯಿಂದ ಬರುವಂತಹ ದುಃಖ.
ಮತ್ತು ನನ್ನನ್ನು ಯಾರೂ ನೋಡ್ಕೊತಾನೆ ಇಲ್ವಲ್ಲ ಅನ್ನೋದು ದುಃಖ. ನಾನು ನರಳ್ತಾ ಬಿದ್ದಿದ್ದೀನಿ, ಇಲ್ಲಿ ಯಾರೂ ನೋಡ್ಕೊಳ್ಳೋರಿಲ್ಲ, ನನಗೆ ದುಃಖ. ಆ ನೋವು, ಈ ದುಃಖ ಎಲ್ಲ ಸೇರಿಕೊಂಡು ವ್ಯಕ್ತಿಯನ್ನು, ಸ್ಥಿತಿಯನ್ನೇ ಹಾಳು ಮಾಡಿಬಿಡುತ್ತೆ. ಅದಕ್ಕೆ ನಮ್ಮ ಹಿರಿಯರು, ದಾದಿಗಳು, ಬಾಬರವರು, ಮಮ್ಮ ಅವರು ಎಲ್ಲರೂ ಏನು ಕಲಿಸ್ಕೊಟ್ರು ನಮಗೆ? ಏನು ಕಲಿಸ್ಕೊಟ್ಟಿದ್ದಾರೆ? ಶರೀರನೇ ಬೇರೆ, ಆತ್ಮನೇ ಬೇರೆ. ಶರೀರದ ಎನರ್ಜಿನೇ ಬೇರೆ, ಆತ್ಮದ ಎನರ್ಜಿನೇ ಬೇರೆ. ಶರೀರ ತನ್ನ ಕೆಲಸ ಮಾಡಲಿ, ನೀವೇನು ಕೆಲಸ ಮಾಡ್ಕೊಳ್ಳಿ. ಮಾಡಿ ತೋರಿಸಿದಾರಲ್ವಾ? ಅದನ್ನೇ ನಾವು ಮಾಡಬೇಕೀಗ. ಆ ಅಭ್ಯಾಸ ಮಾಡಬೇಕಂದ್ರೆ ಶರೀರದಿಂದ ಭಿನ್ನ ಆಗೋದನ್ನು ಪದೇ 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 ಅಭ್ಯಾಸ ಮಾಡಬೇಕು ನಾವು. ಶರೀರದಿಂದ ಭಿನ್ನ ಆಗಬೇಕಂದ್ರೆ ನಾನು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಕಂಪಲ್ಸರಿ ಆಗಲೇಬೇಕು. ಪದೇ 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 ನಾನು ಹೇಳ್ಕೋಬೇಕು. ನಾನು ಇಲ್ಲೇ ಹೋದರೆ ಸ್ಥಿತಿ ಬರೋದಿಲ್ಲ, ಒಳಗಡೆಯಿಂದ ತಾನೇ ತಾನಾಗಿ ಬರಲ್ಲ. ಶ್ರಮ ಇದೆ. ಅದಕ್ಕೆ ಬಾಬಾ ಹೇಳೋದು, ಯೋಗದಲ್ಲಿ ಶ್ರಮ ಇದೆ, ಜ್ಞಾನದಲ್ಲಿ ಏನು ಶ್ರಮ ಇಲ್ಲ. ಕೂತ್ಕೊಂಡು ಕೇಳ್ಕೊಂಡು ಬರ್ಕೊಂಡು ಹೊರಟೋಗ್ತಿರ್ತೀವಿ. ಕೂತ್ಕೊಂಡು ಯೋಗ ಮಾಡಿ ನೀವು 1 ಗಂಟೆ, ಎಷ್ಟು ನಿದ್ದೆ ಬರುತ್ತೆ, ಎಷ್ಟು ತೂಕಡಿಕೆ ಬರುತ್ತೆ, ಎಷ್ಟು ಸಂಕಲ್ಪಗಳು ಬರುತ್ತೆ, ಮನಸ್ಸು ಎಲ್ಲೆಲ್ಲ ಅಲ್ದಾಡುತ್ತೆ. ಯೋಗ ಶ್ರಮವಾಗಿರುವುದನ್ನೇ ನಾವು ಮಾಡಬೇಕಾಗಿರೋದು. ಇಲ್ಲದರೆ ಪ್ರಾಪ್ತಿ ಲಭ್ಯ ಆಗಲ್ವಲ್ಲ. ಅದಕ್ಕೆ ಶರೀರದಿಂದ ಭಿನ್ನವಾಗುವಂತಹ ಕಲೆಯನ್ನು ಕಲಿಯದ ಹೊರತು ನಾವು ದುಃಖದಿಂದ ದೂರ ಆಗೋಕ್ಕಾಗಲ್ಲ. ಬಾಬಾ ಹೇಳ್ತಾರೆ, ನೀವು ನ್ಯಾರ ಪ್ಯಾರ ಆಗಿ, ನೀವು ಶರೀರವನ್ನು ಬಿಟ್ಬಿಡಿ, ನೀವು ಅದ್ರ ಪಾಡ್ಗದಿರಲಿ. ದಾದಿಗಳೆಲ್ಲ ಏನು ಹೇಳ್ತಾರೆ? ನಾವು ತಿನ್ನೋ ಔಷಧಿಗಳು ಬಣ್ಣ ಬಣ್ಣದ ಫ್ರೂಟ್ಸ್ ಇದ್ದಂಗೆ ತಿನ್ಬಿಡ್ತೀವಿ ನಾವು. ಶರೀರ ತನ್ನ ಕೆಲಸ ತಾನು ಮಾಡ್ಕೊಳ್ಳುತ್ತೆ. ನಾನು ಒಳಗಡೆ ನನ್ನ ಕೆಲಸ ನಾನು ಮಾಡ್ಕೋತೀನಿ. ನಾನು ಶರೀರ ಅಲ್ವಲ್ಲ ದುಃಖ ಪಡೋಕ್ಕೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಯಾಕೆ ದುಃಖ ಪಡಬಾರ್ದು ಅಂದರೆ, ಬಾಬಾ ಒಂದು ಎಂಥ ಅದ್ಭುತವಾದ ಮಂತ್ರ ಕೊಟ್ಟಿದ್ದಾರೆ ಅಂದರೆ, ಯಾವ ವ್ಯಕ್ತಿ ಆತ್ಮಜ್ಞಾನವನ್ನು ಪಡೆದಿರ್ತಾನೋ ಅವನು ಎಂದಿಗೂ ದುಃಖಿತನಾಗಲಾರ. ಭಗವಾನ್ ವಾಚ. ಎಂಥದೇ ಸಮಸ್ಯೆಗಳು ಬರಲಿ, ಶರೀರದ ಬರಲಿ, ಹೊರಗಡೆದು ಬರಲಿ, ಏನೇ ಆಗಲಿ, ದುಃಖಿತನಾಗಲಾರ. ಅಮ್ಮ ಮರೆತೋ ಬಿ ಹಲ್ವಾ ಖಾವ್. ಎಂಥ ಕಾನ್ಸೆಪ್ಟ್ ಬಾಬಾರದು, ವಂಡರ್ಫುಲ್. ಅಮ್ಮ ಮರೆತೋ ಬಿ ಹಲ್ವಾ ಖಾವ್. ದುಃಖ ಇಲ್ಲ. ಯಾಕೆಂದರೆ ವಾಸ್ತವಿಕತೆ, ರಿಯಾಲಿಟಿ ಏನು ಅಂತ ನನಗೆ ಗೊತ್ತು, ಅದಕ್ಕೆ ದುಃಖ ಇಲ್ಲ. ಸುಮ್ಮನೆ ದುಃಖ ಪಡಬೇಡಿ ಅನ್ನೋದಲ್ಲ. ರಿಯಾಲಿಟಿ ಏನು ನನಗೆ ಗೊತ್ತು, ಸತ್ಯ ಏನು ಅಂತ ನನಗೆ ಗೊತ್ತು. ಹೋದರು ಎಲ್ಲೋದ್ರು ಅಂತ ನನಗೆ ಗೊತ್ತು. ಅವ್ರು ನಮ್ಮ ತಾಯಿನೇ ಆಗಿರ್ಬೋದು. ಎಲ್ಲೋದ್ರು ನಮ್ಮ ತಾಯಿ? ಅಯ್ಯೋ ಇದ್ರೆಲ್ಲ ಹೋಗ್ಬಿಟ್ರಲ್ಲ, ದುಃಖ ಪಡಬಾರ್ದು. ನೋ, ಎಲ್ಲೋದ್ರು? ಎಲ್ಲಿ ಹೋಗ್ಬೇಕಾಗಿತ್ತು ಅಲ್ಲಿ ಹೋದರು, ಇಲ್ಲಿಲ್ಲ ಅಷ್ಟೇ. ಅಮ್ಮ ಮರೆತೋ ಬಿ ಹಲ್ವಾ ಖಾವ್. ಯಾರು ನನ್ನ ಆತ್ಮ ಅಂತ ಪಕ್ಕಾ ಇದೆಯಲ್ಲ, ಯಾರು ಒಳಗಡೆ ಆತ್ಮಿಕ ಸ್ಥಿತಿಯಲ್ಲಿ ಸದಾ ಜಾಗೃತವಾಗಿರ್ತಾರಲ್ಲ, ದುಃಖ ಇಲ್ಲ ಅವ್ರಿಗೆ. ಎಂಥದೇ ನಷ್ಟ ಆಗಲಿ. ಎಷ್ಟೋ ಜನ ನೋಡಿದ್ದೀವಿ ನಾವು, ಎಂತೆಂಥ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಫುಲ್ ನಷ್ಟ ಆಗಿಬಿಡ್ತದೆ, ದುಃಖ ಇಲ್ಲ. ನಾವು ಬೇರೆಯವ್ರನ್ನ ದೋಷ ಮಾಡೋ ಹಾಗೆ, ದೋಷಿಗಳನ್ನಾಗಿ ನೋಡುವ ಹಾಗಿಲ್ಲ. ನಾನು ಮಾಡಿದ್ದು ನಾನು ಅನುಭವಿಸ್ಬೇಕು, ಅವರೇನು ಮಾಡ್ತಾರೆ? ನಾವೇನು ಹೇಳ್ತೀವಿ, ಅವ್ರ ಕಾರಣ, ಇವ್ರು ಹಂಗೆ ಮಾಡಿದ್ದಕ್ಕೆ ಹಿಂಗಾಯಿತು, ಅವ್ರು ಹಂಗೆ ಮಾಡಿದ್ದಕ್ಕೆ ಹಿಂಗಾಗೋಯ್ತು. ನೋಡಿ, ಅವರು ಅದನ್ನು ನೀರು ಹಾಕಿದ್ರಲ್ಲ, ನೀರು ನಾನು ಜಾರು ಬಿಟ್ಟು ಬಿದ್ದುಬಿಟ್ಟೆ, ಕಾಲೇ ಮುರಿದೋಯ್ತು ನನಗೆ. ಅವ್ರು ನೀರು ಹಾಕದೇ ಇದ್ದರೆ ನಾನು ಜಾರ್ತಾ ಇದ್ದೆ, ಅಲ್ಲಿ ಜಾರ್ತಾ ಇಲ್ಲ. ನಾನು ನಿಮ್ಮ ಥರ ಓಡಾಡ್ಕೊಂಡೇ ಇರ್ತಾ ಇದ್ದೆ. ನೋಡಿ, ಕಾಲು ಮರ್ಕೊಂಡು ಕೂತಿದ್ದೀನಿ. ಎಂಥ ಕೆಲಸ ಮಾಡಿಬಿಟ್ರು, ನೀರು ಹಾಕ್ಬಿಟ್ರಲ್ಲ ಅಲ್ಲಿಗೆ. ಅದ್ರ ಹಿಂದೆ ಏನು ಲೆಕ್ಕಾಚಾರ ಇದೆ ಅಂತ ಗೊತ್ತಿಲ್ಲ ನಮಗೆ. ಅವರು ನಮಗೆ ಯಾವಾಗಲೂ ನೀರು ಹಾಕಿರ್ತಾರೆ, ನಾನು ಅವ್ರಿಗೆ ನೀರು ಹಾಕಿರ್ತೀನಿ ಅಷ್ಟೇ.
ಇದು ಆಂತರಿಕವಾದಂಥ ಸತ್ಯ ಯಾರಿಗೆ ಗೊತ್ತಾಗ್ಬಿಡುತ್ತಲ್ಲ ಅವರು ಅಳಲ್ಲ. ಯಾಕೆ ಗೊತ್ತು, ಬೇರೆ ನಾನು ದೋಷ ಮಾಡೋಕ್ಕಾಗಲ್ಲ. ನಾನು ನಿರ್ದೋಷ ದೃಷ್ಟಿಯಿಂದ ಇದ್ದರೆ ಮಾತ್ರ ದುಃಖದಿಂದ ದೂರ ಆಗ್ತೀನಿ. ದೋಷ ದೃಷ್ಟಿ ಇಟ್ಕೊಂಡ್ರೆ ನನಗೆ ದುಃಖ ಬರೋದು, ಅವ್ರಿಗೇನು ದುಃಖ ಬರಲ್ಲ, ದುಃಖ ಬರೋದು ನನಗೆ. ಆದ್ದರಿಂದ ಈ ಪ್ರಕೃತಿಯನ್ನು ಗೆಲ್ಲಬೇಕಾದ್ರೆ, ಶರೀರ ಪ್ರಕೃತಿಯನ್ನು ಗೆಲ್ಲಬೇಕಾದ್ರೆ ವಿಶೇಷವಾದ ಯೋಗದ ಶಕ್ತಿ ಬೇಕು, ನಮಗೆ ಅಭ್ಯಾಸ ಬೇಕು. ಅಭ್ಯಾಸವಿಲ್ಲದೆ ಬರೀ ಜ್ಞಾನ ಇದ್ದರೆ ಅದರ ಲಾಭ ಏನು ಬರಬೇಕಲ್ಲ, ನಮಗೆ ಲಾಭನೇ ಸಿಗಲ್ಲ. ಪರವಾಗಿಲ್ಲ ಬಿಡಿ, ಹೋಗೋ ಟೈಮ್ ಮಾಡ್ಕೊಂಡ್ರಾಯ್ತು ಅಂದರೆ ಇಲ್ಲ, ಆಗಲ್ಲ. ಚೆನ್ನಾಗಿರುವಾಗಲೇ ಮಾಡಬೇಕು ಅದನ್ನೆಲ್ಲ. ಏನೋ ಅಭ್ಯಾಸ ಮಾಡಿ ರೋಗ ಬಂದು ಮಲ್ಕೊಂಡ್ರೆ ಬರೀ ದುಃಖನೇ ಆಗೋದು. ಯಾಕಂದರೆ ಮೊದಲೇ ಮಾಡೋ ಅಭ್ಯಾಸ ಇಲ್ವಲ್ಲ. ಅಭ್ಯಾಸನೇ ಮೂಲ ಎಲ್ಲದಕ್ಕೂ. ಯಾರು ಮನೆಯಲ್ಲಿ ಅನವಶ್ಯಕವಾಗಿ ಮಲ್ಕೋತಾರೆ, ಸೇವಾ ಕೇಂದ್ರದಲ್ಲೂ ಮಲ್ಕೊಂಡಿರ್ತಾರೆ. ಯಾರು ಸೇವಾ ಕೇಂದ್ರದಲ್ಲಿ ಮಲ್ಕೋತಾರೆ, ಬಟ್ಟಿಗೆ ಬಂದರೂ ಮಲ್ಕೋತಾರೆ. ಯಾಕೆ? ಅಭ್ಯಾಸ ಇಲ್ಲ ನನಗೆ. ಮನೆಯಲ್ಲಿ ಪದೇ 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 ಹೋಗಿ ಹಾಸಿಗೆ ಯಾವಾಗಲೂ ಹಾಸಿಗೆ ಇರುತ್ತೆ, ಮಲ್ಕೊಂಬಿಡೋದು. ಎಚ್ಚರದಾಗ ಹೇಳೋದು. ಸೆಂಟ್ರಿಗೆ ಹೋದರೆ ಅಲ್ಲೂ ನಿದ್ದೆ ಮಾಡಿಬಿಡೋದು. ಮುಳ್ಳು ಕೇಳ್ತಾ ಯೋಗ ಮಾಡೋದು, ನಿದ್ದೆ ಮಾಡ್ತಾ ಇರೋದು. ಮುಗಿತಾ ವೈಟ್ ಲೈಟ್ ಆಯ್ತಾ ಆ ಪುಸ್ತಕ ತೊಗೊಂಡು ಹೋಗ್ತಾ ಇರೋದು. ಬಟ್ಟಿಗೆ ಬಂದರೆ ಬಟ್ಟಿಲೂ ಹಂಗೆ. ಅಭ್ಯಾಸ ಇದು ವೈಯಕ್ತಿಕ ಮಟ್ಟದಲ್ಲಿ ನಾವು ತಿಳ್ಕೊಂಡು ಮಾಡದ ಹೊರತು ನಾವು ಬದಲಾವಣೆ ಆಗೋದೇ ಇಲ್ಲ. ಎಷ್ಟು ಬಟ್ಟೆ ಬೇಕಾದ್ರೆ ಅಟೆಂಡ್ ಆಗಿ. ಬಾಬರ್ ಜ್ಞಾನ ಯಾರಿಗೆ ಗೊತ್ತಿಲ್ಲ? ಇಲ್ಲಿ ಕೂತಿರೋ ಎಲ್ರಿಗೂ ನನಗಿಂತ ಚೆನ್ನಾಗಿ ಜ್ಞಾನ ಗೊತ್ತಿದೆ. ನನಗಿನ್ನ ಜಾಸ್ತಿ ಯೋಗ ಮಾಡಿರೋರು ನೀವು. ಆ ಪ್ರಾಕ್ಟೀಸ್ ಇದೆಯಲ್ಲ, ಪ್ರಾಕ್ಟೀಸೇ ನನಗೆ ಭಾಳ ಬೇಕಾಗಿರ್ತಕ್ಕಂಥದ್ದು. ಆದ್ದರಿಂದ ಶರೀರದ ಪ್ರಕೃತಿಯನ್ನು ನಾನು ಗೆಲ್ಲಬೇಕು. ಆವಾಗಲೇ ನಾನು ಪ್ರಕೃತಿಯ ಮೇಲೆ ಗೆಲುವು ಸಾಧಿಸಿದ್ದೀನಿ ಅಂತ ಅರ್ಥ. ಮೂರನೇದು ಉಪಕರಣಗಳು. ಉಪಕರಣಗಳು ಅಂದರೆ ನಮಗೆ ಸಿಗುವಂಥ ಎಲ್ಲ ಉಪಕರಣಗಳು ಪ್ರಕೃತಿಯಿಂದನೇ ಮಾಡಲ್ಪಟ್ಟಿರುವಂಥದ್ದು. ನಾವು ಉಪಕರಣಗಳನ್ನು ಹೇಗಿಟ್ಕೊಂಡಿರ್ತೀವಿ ಅಂದರೆ ಅದು ಇಲ್ಲದೇ ಇದ್ದರೆ ಆಗಲ್ಲ ಅಂತ. ಇಲ್ಲದೇ ಇದ್ದರೆ ನನಗಾಗಲ್ಲಪ್ಪ, ನನ್ನ ಕೈಲಾಗಲ್ಲಪ್ಪ, ಇರಲೇಬೇಕದು. ಯಾವುದು ಅನಿವಾರ್ಯವೋ, ನಿಮ್ಮ ಆರೋಗ್ಯಕ್ಕೆ ಅನಿವಾರ್ಯವೋ ಇಟ್ಕೊಳ್ಳಿ, ತೊಂದರೆ ಇಲ್ಲ. ಬೆಳಗ್ಗೆ ಟೀ ಕುಡಿಬೇಕಾ? 2 ಟೀ ಕುಡಿ, ಪರವಾಗಿಲ್ಲ. ಬೆಳಗ್ಗೆ ಸ್ನಾನ ಮಾಡಬೇಕಾ? ಚೆನ್ನಾಗಿ ಬಿಸಿನೀರು ಸ್ನಾನ ಮಾಡಿ, ತೊಂದರೆ ಇಲ್ಲ. ಆದರೆ ಉಪಕರಣಗಳಿದ್ದಾವಲ್ಲ, ಟಿ ವಿ ಇರ್ಬೋದು, ಮೊಬೈಲ್ ಇರ್ಬೋದು, ಇಂಟರ್ನೆಟ್ ಫೆಸಿಲಿಟಿ ಇರ್ಬೋದು, ಬೇರೆ ಯಾವುದೇ ಉಪಕರಣಗಳಿದ್ದಾವಲ್ಲ, ಅವುಗಳು ಇಲ್ಲದೆ ನಾನು ಬದುಕಬಲ್ಲೆ ಅನ್ನುವ ಒಂದು ಅಭ್ಯಾಸ ನಾವು ಮಾಡ್ಕೋಬೇಕು. ಅವು ನಮ್ಮ ಸ್ಥಿತಿ ಕೆಡಿಸ್ಬಾರ್ದು. ಎಲ್ಲೋಯ್ತು ನಂದು, ಇಲ್ಲೇ ಇಟ್ಟಿದ್ನಲ್ಲ ಮೊಬೈಲು, ಅಯ್ಯೋ ಸ್ಥಿತಿನೇ ಕೆಡಿಸ್ಕೊಂಬಿಡೋದು ಮೊಬೈಲು. ಪ್ರಾಣನೇ ಇದೆ ಅದರಲ್ಲಿ ಎಷ್ಟೋ ಜನದ್ದು ಮೊಬೈಲ್ ಒಳಗಡೆ. ಪ್ರಾಣನೇ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಮೊಬೈಲ್ ಒಳಗಡೆ. ಪ್ರಾಣನೇ ಹೋದಂಗೆ ಆಗ್ಬಿಡುತ್ತೆ ಮೊಬೈಲ್ ಕಾಣಲಿಲ್ಲ ಅಂದರೆ. ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡಬೇಕು, ರಾತ್ರಿ ಮಲಗೋ ತನಕ ಮೊಬೈಲ್ ನೋಡ್ತಾ ಇರಬೇಕು. ಬಾಬಾ, ಎಂಥ ಅದ್ಭುತ ಮನುಷ್ಯನ ಮನಸ್ಸು ಅಂದರೆ ಆಸೆ. ಯೋಗ ಮಾಡ್ತಾ ಇರಬೇಕಾದ್ರೆ ಪ್ರಕೃತಿಯ ಉಪಕರಣಗಳು ನನ್ನ ಸೆಳಿಬಾರ್ದು, ನನಗೆ ಅವು ಬಾಧೆ ಕೊಡಬಾರ್ದು, ನೆನಪಿಗೆ ಬರಬಾರ್ದು. ಅವಿಲ್ಲದೆ ನಾನು ಬದುಕಬಲ್ಲೆ ಅನ್ನೋದು ನನಗೆ ಗೊತ್ತಿರಬೇಕು. ಆದ್ದರಿಂದ ಉಪಕರಣಗಳಿದ್ದಾವಲ್ಲ, ಉಪಕರಣಗಳು ಮಣ್ಣಿಗೆ ಹೋಗೋದು ಕೊನೆಗೆ ಅವು. ಯಾಕೆಂದರೆ ಅವು ಪರಿವರ್ತನಾಶೀಲ. ಈಗಿನ ಬರೋ ಗ್ಯಾಜೆಟ್ಸ್ ಎಲ್ಲ ಹೇಗಿದ್ದೇವೆ ಅಂದರೆ 3 ತಿಂಗಳು 6 ತಿಂಗಳಿಗೆ ಒಂದೊಂದು ಚೇಂಜ್ ಆಗ್ತಾನೇ ಇರುತ್ತೆ. ಯಾವುದು ಅಂತ ತಗೋತೀರಿ, ಯಾವುದು ಅಂತ ಇಟ್ಕೋತೀರಿ. ಹೊಸ ತೊಗೋಬೇಕು, ನಾನು ಲೇಟೆಸ್ಟ್ ಮಾಡಲ್ ಇದೆಯಲ್ಲ ಅದನ್ನು ತೊಗೊಂಡ್ಬಿಡ್ಬೇಕು. 2 ತಿಂಗಳಿಗೆ ಚೇಂಜ್ ಆಗಿಬಿಡುತ್ತೆ, ಮತ್ತೆ ಇದು ಓಲ್ಡ್ ಮಾಡಲಾಗ್ಬಿಡುತ್ತೆ.
ಪುನಃ ಅದ್ರ ಮೇಲೆ ಆಸೆ ತಗೋಬೇಕು ಅಂತ. ಇದರ ಮೇಲೆ ನಾವು ಗೆಲುವು ಸಾಧಿಸದೇ ಇದ್ದರೆ ಪ್ರಕೃತಿ ಮೇಲೆ ಹೆಂಗೆ ಗೆಲುವು ಸಾಧಿಸೋಕ್ಕಾಗತ್ತೆ ನಾವು? ಆದ್ದರಿಂದ ಉಪಕರಣಗಳು ಕೂಡ ಅಷ್ಟೇ, ನಮಗೆ ಬಾಧೆಯನ್ನು ತರಬಾರ್ದು ಮತ್ತು ನಮ್ಮ ಸ್ಥಿತಿಯನ್ನು ಹಾಳು ಮಾಡಬಾರ್ದು. ಹೀಗಾಗಿ ನಾವು ಪ್ರಕೃತಿ ಜೀತರಾಗಬೇಕು ಅಂದರೆ ಇವೆಲ್ಲವನ್ನೂ ನಾವು ಮನಸ್ಸಿನಲ್ಲಿ ಇಟ್ಕೊಂಡಿರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಕೃತಿ, ದೇಹ ಪ್ರಕೃತಿಯಾಗಲಿ, ಉಪಕರಣಗಳಾಗಲಿ, ಹೊರಗಡೆಯಿಂದ ಬರುವಂತಹ ವಾತಾವರಣ ಆಗಲಿ, ಪದೇ ಪದೇ ನಾವು ಚೆಕ್ ಮಾಡ್ಕೊಳ್ತಾ ಇರಬೇಕು. ಇವು ನನ್ನ ಕಂಟ್ರೋಲಲ್ಲಿ ಇರಬೇಕು. ಯಾಕಂದರೆ ಸೇವಕರು, ನನ್ನ ಸೇವೆ ಮಾಡೋಕ್ಕಿರೋವು ಅವು, ಇವಾಗ ಮತ್ತು ಮುಂದೆ ಕೂಡ, ಇಷ್ಟು ದಿವಸ ಕೂಡ. ಯಾಕೆ ನನಗೆ ತೊಂದರೆ ಕೊಡ್ತಾ ಇವೆ ಅಂದರೆ ಅವು ಪ್ರಕೃತಿ 5,000 ವರ್ಷಗಳಿಂದ ನಾನು ಉಪಯೋಗಿಸಿದ್ದೀನಿ ಪ್ರಕೃತಿನ. ಸತ್ಯುಗದಿಂದ ಹಿಡಿದು ಇಲ್ಲಿವರೆಗೆ ಚೆನ್ನಾಗಿ ಉಪಯೋಗಿಸ್ಬಿಟ್ಟಿದ್ದೀನಿ. ಕಬ್ಬಿನ ಜಲ್ಲೆ ರಸ ಹೀರ್ದಂಗೆ ಪ್ರಕೃತಿ ಇದೇನೇನಿದೆ ಎಲ್ಲ ಹೀರ್ಕೊಂಡ್ಬಿಟ್ಟಿದ್ದೀನಿ ನಾನು ಮನುಷ್ಯ. ಈಗ ಪ್ರಕೃತಿ ಸಿಟ್ಟಾಗ್ಬಿಟ್ಟಿದೆ. ಯಾಕೆಂದರೆ ನಾವೇನು ಸೇವೆನೂ ಮಾಡಿಲ್ಲ ಅದಕ್ಕೆ, ಮತ್ತು ಅದ್ರ ಕಡೆ ನೋಡೂ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಅದ್ರ ಮೇಲೆ ಆಕ್ರಮಣ ಮಾಡ್ತಾ ಇದ್ದೀವಿ, ಪ್ರಕೃತಿ ಮೇಲೆ. ಅದರಿಂದ ಅದು ಸ್ಥಿತಿ ಕೆಡಿಸ್ಕೊಂಬಿಟ್ಟಿದೆ ಪ್ರಕೃತಿ. ಈಗ ನಾವು ಪ್ರಕೃತಿಗೆ ಥ್ಯಾಂಕ್ಸ್ ಹೇಳಬೇಕು, ಧನ್ಯವಾದ ಹೇಳಬೇಕು, ಕೃತಜ್ಞತೆಗಳನ್ನು ಸಲ್ಲಿಸಬೇಕು, ಪ್ರೀತಿ ಕೊಡಬೇಕು, ಗೌರವ ಕೊಡಬೇಕು, ಶಾಂತಿ ಕೊಡಬೇಕು ಪ್ರಕೃತಿಗೆ. ಪ್ರಕೃತಿಯ ಸೇವೆಯನ್ನು ನಾವು ಮಾಡಬೇಕು. ಇವಾಗ ಪ್ರಪಂಚದಲ್ಲಿ ಯಾರು ಮಾಡಲಿ ಯಾರು ಬಿಡಲಿ, ಸತ್ಯುಗದಲ್ಲಿ ನಮಗೆ ಸೇವೆ ಮಾಡುವ ಇದೇ ಪ್ರಕೃತಿ. ಎಷ್ಟು ಸಂತೋಷದಿಂದ ಸೇವೆ ಮಾಡ್ತವೆ ಸತ್ಯುಗದಲ್ಲಿ ಅಂದರೆ, ಪಕ್ಷಿಗಳು ನಮ್ಮನ್ನು ಎಬ್ಬಿಸ್ತವೆ ಹಾಡು ಹೇಳಿ. ಅಂಥ ಸುಂದರವಾದಂಥ ಪ್ರಕೃತಿ ಇರೋದಲ್ಲಿ. ಪ್ರಾಣಿಗಳನ್ನು ಪ್ರೀತಿಸಬೇಕು, ಪಕ್ಷಿಗಳನ್ನು ಪ್ರೀತಿಸಬೇಕು. ಪ್ರೀತಿಸೋದು ಅಂದರೆ ಆದಷ್ಟು ಅವಶ್ಯಕತೆ ಎಷ್ಟಿದೆಯೋ ಅಷ್ಟು ಮಾತ್ರ ಇಟ್ಕೊಳ್ಳೋದು ಅಂತ ಅರ್ಥ. ಪ್ರಕೃತಿಯನ್ನು ಗೌರವಿಸೋದು, ಪ್ರೀತಿಸೋದು ಅಂದರೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಳ್ಳೋದು. ಯಾಕಂದರೆ ಎಲ್ಲವೂ ಪ್ರಕೃತಿಯಿಂದನೇ ಮಾಡಲ್ಪಟ್ಟಿರುವಂಥದ್ದು. ನಾವು ಕೂತಿರೋದು, ನಿಂತಿರೋದು ಎಲ್ಲವೂ ಪ್ರಕೃತಿಯಿಂದನೇ ಮಾಡಲ್ಪಟ್ಟಿರೋದು. ವ್ಯಕ್ತಿ ಲೋಭಿ ಆಗಬಾರ್ದು. ಲೋಭಿ ಆಗಿಬಿಟ್ರೆ ಏನಾಗುತ್ತೆ ಗೊತ್ತಾ? ಅದು ಸ್ವಲ್ಪ ಜಾಸ್ತಿ ಇರಲಿ, ಇದು ಸ್ವಲ್ಪ ಜಾಸ್ತಿ ಇರಲಿ. ಮೊನ್ನೆ ಕರೋನಾ ಬಂತಲ್ಲ, ಕರೋನಾದ ನೋಡಬೇಕು ಜನಗಳನ್ನು, ಈ ಪ್ರಾವಿಷನ್ಸ್ ಹೆಂಗೆ ಖರೀದಿ ಮಾಡ್ತಾಯಿದ್ರು ಅಂದರೆ, ಒಂದೊಂದು ಕಾರ್ ತುಂಬ ತೊಗೊಂಡು ಹೋಗೋದು. ಅಕ್ಕಿ 1 ಮೂಟೆ, ಬೇಳೆ ಅರ್ಧ ಮೂಟೆ, ರಾಗಿ ಅರ್ಧ ಮೂಟೆ. ಯಾಕೆ? ಕರೋನಾ ಬಂದ್ಬಿಟ್ಟಿದೆ, ನಾಳೆ ಹಿಂಗಾಗ್ಬಿಟ್ರೆ. ಎಷ್ಟು ಲೋಭಿತನ ಅಂದರೆ, ಯಾರಿಗೆ ಸಿಕ್ಕಲಿ ಯಾರಿಗೆ ಬಿಡಲಿ, ನನಗೆ ಸಿಕ್ಬಿಡ್ಬೇಕು. ಮಹಾತ್ಮ ಗಾಂಧಿನ ಯಾರೋ ಕೇಳಿದ್ರಂತೆ, ಏನು ಇಷ್ಟು ಕಡಿಮೆ ಬಟ್ಟೆ ಹಾಕ್ಕೊಂಡಿದ್ರಲ್ಲ ನೀವು ಅಂತ. ಮಹಾತ್ಮ ಗಾಂಧಿ ಹೇಳಿದ್ರಂತೆ, ಇಷ್ಟು ಬಟ್ಟೆ ನನ್ನ ಮೈ ಮುಚ್ಚಕ್ಕೆ ಸಾಕು, ಇದಕ್ಕಿಂತ ಜಾಸ್ತಿ ಬಟ್ಟೆ ತೊಗೊಂಡ್ರೆ ಯಾರಿಗೆ ಅವಶ್ಯಕತೆ ಇದೆಯಲ್ಲ ಅವ್ರಿಗೆ ಸಿಗಲ್ಲ. ಅದಕ್ಕೆ ನಂಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿದ್ದೀನಿ ನಾನು. ನಾವು ರಾಜಯೋಗಿಗಳು, ನಾವು ಹಾಗೆಲ್ಲ ಕಂಪ್ಲೇಂಟ್ ಮಾಡೋಂಗಿಲ್ಲ. ನನಗೆ ಅಷ್ಟು ಸಿಗಲ್ಲ, ಇಷ್ಟು ಸಿಗಲ್ಲ, ನಂಗೆ ಇಷ್ಟು ಬೇಕು, ಅಷ್ಟು ಬೇಕು, ಅದು ಬೇಕು, ಇದು ಬೇಕು, ಕಂಪ್ಲೇಂಟ್ ಮಾಡೋಂಗಿಲ್ಲ ನಾವು. ನನ್ನ ಕಣ್ಣು ಮೋಸ ಮಾಡ್ತು, ನನ್ನ ಬುದ್ಧಿ ಮೋಸ ಮಾಡಿಬಿಡ್ತು, ಮನಸ್ಸೇ ಮೋಸ ಮಾಡ್ತು. ಆ ಶಬ್ದಗಳು ನಮ್ಮದು ಹೊರಡೋ ಹಾಗೆ ಇಲ್ಲ. ಎಷ್ಟು ಬೇಕೋ ಅಷ್ಟೇ ಇಟ್ಕೋಬೇಕು ನಾವು. ಎಲ್ಲವನ್ನೂ ಕೂಡ ಅಷ್ಟೇ. ಯಾಕಂದರೆ ಜಾಸ್ತಿ ಇಟ್ಕೊಂಡಷ್ಟು ಸೆಳೆಯುತ್ತೆ ನಮ್ಮ ಮನಸ್ಸು. ಅಸಂಗ್ರಹ ಅಂತ ಇದೆ. ಅಸಂಗ್ರಹ ಅಂದರೆ ಅವಶ್ಯಕತೆಗಿಂತ ಜಾಸ್ತಿ ಸಂಗ್ರಹ ಮಾಡೋ ಬುದ್ಧಿ ಇಟ್ಕೋಬಾರ್ದು. ಅಸಂಗ್ರಹ ಬುದ್ಧಿ ಇರಬೇಕು ನಮಗೆ. ಇದು ಪ್ರಕೃತಿಗೆ ಸೇವೆ ಮಾಡ್ದಂಗೆ ನಾವು. ಪ್ರಕೃತಿ ಎಷ್ಟು ಕೊಡುತ್ತೆ ಅಂದರೆ, ಪ್ರತಿಯೊಬ್ಬನ ಮನುಷ್ಯನಿಗೆ ಎಷ್ಟು ಬೇಕೋ ಅಷ್ಟು ಕೊಡುತ್ತೆ. ಲೋಭಿತನಕ್ಕೆ ಅಷ್ಟು ಕೊಡಲ್ಲ ಅದು. ಆದ್ದರಿಂದ ಪ್ರಕೃತಿಯನ್ನು ಜಯಿಸಬೇಕಂದ್ರೆ ನಾವು ಇವೆಲ್ಲವನ್ನೂ ನೆನಪಿಟ್ಕೊಂಡು ಪ್ರತಿನಿತ್ಯ ಯೋಗ ಮಾಡುವಾಗ ಸೇವೆ ಮಾಡಬೇಕು, ಶಾಂತಿದಾನ ಮಾಡಬೇಕು. ಪ್ರಕೃತಿಗೆ ತುಂಬ ಮುಖ್ಯ ಅದು. ಯಾಕಂದರೆ ಅದೊಂದೇ ಪ್ರಕೃತಿಯಲ್ಲ, ಇದು ಪ್ರಕೃತಿನೇ. ಇದಕ್ಕೂ ಕೊಡಬೇಕು ನಾವು.
ಈ ಪ್ರಕೃತಿಗೂ ಶಾಂತಿ ಕೊಡಬೇಕು, ಈ ಪ್ರಕೃತಿಗೂ ನಾವು ಗೌರವ ಕೊಡಬೇಕು, ಈ ಪ್ರಕೃತಿಗೂ ಥ್ಯಾಂಕ್ಸ್ ಹೇಳಬೇಕು, ನಾವು ಕೃತಜ್ಞತೆ ಹೇಳಬೇಕು. ಎಲ್ಲೆಲ್ಲಿ ಜಾಸ್ತಿ ನೋವಿದೆ ಅಲ್ಲಿ ತರಂಗಗಳನ್ನು ಕೊಟ್ಕೋಬೇಕು. ಸೇವೆ. ಎಷ್ಟು ಜನ ಯೋಗದಲ್ಲೇ ತಮ್ಮ ಕಾಯಿಲೆ ವಾಸಿ ಮಾಡ್ಕೊಂಡಿದ್ದಾರೆ. ಅಜ್ಞಾನಿಗಳು. ಎಷ್ಟು ಕಥೆಗಳಿವೆ, ಎಷ್ಟು ನಿದರ್ಶನಗಳಿವೆ. ಟೈಮ್ ಇಲ್ಲ. ಅಸಂಖ್ಯಾತವಾದ ನಿದರ್ಶನಗಳಿವೆ. ಬರೀ ಮನಸ್ಸಿನ ಶಕ್ತಿಯಿಂದ ಕಾಯಿಲೆಗಳನ್ನು ಗುಣಪಡಿಸ್ಕೊಂಡಿರೋದು, ಮುರಿದು ಹೋಗಿದ್ದ ಮೂಳೆಗಳನ್ನು ಸರಿಪಡಿಸ್ಕೊಂಡಿರೋದು, ಸರ್ಜರಿ ಅನಿವಾರ್ಯ ಅಂತ ಇರುವಂಥ ಪರಿಸ್ಥಿತಿಯಲ್ಲೂ ಸರ್ಜರಿ ಮಾಡಿಸ್ಕೊಳ್ದೆ ಸರಿ ಮಾಡ್ಕೊಂಡಿರೋದು ಎಷ್ಟಿವೆ ಅಜ್ಞಾನಿಗಳ ಹತ್ರ. ನಮಗೆ ಪರಮಾತ್ಮನ ಶಕ್ತಿ ಇದೆ, ರಾಜಯೋಗದ ಅಭ್ಯಾಸ ಇದೆ, ಎಲ್ಲ ಇದೆ. ನಾವು ಉಪಯೋಗಿಸ್ಕೋಬೇಕು. ಬಾಬಾ ಹೇಳ್ತಾರೆ, ಉಪಯೋಗಿಸ್ಕೊಳ್ಳಿ ನನ್ನನ್ನು ಚೆನ್ನಾಗಿ ಅಂತಾರೆ. ಬಾಬರ ಶಕ್ತಿನ ಪ್ರಕೃತಿ ಕೊಟ್ಕೋಬೇಕು. ಇದು ನನ್ನ ಪ್ರಕೃತಿ, ಅದು ನನ್ನ ಪ್ರಕೃತಿನೇ, ಎರಡಕ್ಕೂ ಕೊಟ್ಕೋಬೇಕು. ಇದು ಸೆಲ್ಫ್ ಮಾಸ್ಟರಿ. ಸೆಲ್ಫ್ ಮಾಸ್ಟರಿ ಅಂದರೆ ನನ್ನ ಮೇಲೆ ನನ್ನ ಪ್ರಭುತ್ವವನ್ನು ಸಾಧಿಸುವುದು ಅನ್ನೋದಕ್ಕೆ. ಇದಕ್ಕೆ ಬಾಬರವರು ಒಂದು ಯುಕ್ತಿ ಮಾಡಿದರು. ಅದನ್ನ ಹೇಳಿಬಿಟ್ಟು ಮುಗಿಸ್ಬಿಡ್ತೀನಿ. ಬಾಬರವರು ಒಂದು ಯುಕ್ತಿ ಮಾಡಿದರು, ಭಾಳ ಸುಂದರವಾದಂಥ ಯುಕ್ತಿ. ಬಾಬರು ಏನು ಮಾಡ್ತಾಯಿದ್ರು ಅಂದರೆ, ಪ್ರತಿನಿತ್ಯ ಕಚೇರಿ ಕರೀತಾಯಿದ್ರು. ಕಚೇರಿಲಿ ಅವರ ರಾಜ್ಯದ ಸದಸ್ಯರನ್ನೆಲ್ಲ ಕರೀತಾಯಿದ್ರು. ಮನಸ್ಸು, ಕಣ್ಣು, ಬಾಯಿ ಕರೀತಾಯಿದ್ರು. ಕರೆದುಬಿಟ್ಟು ಕೇಳ್ತಾಯಿದ್ರು, ನೀನೇನು ಮಾಡ್ದಪ್ಪ ಮನಸ್ಸು ಇವತ್ತು ಹಂಗೆ ಮಾಡ್ಬೋದಾ ನೀನು? ಕಣ್ಣು ಅಲ್ಲೆಲ್ಲ ನೋಡ್ಬಿಟ್ಟಲ್ಲ, ಯಾಕೆ ನೋಡಿದೆ ನೀನು? ಒಂದೊಂದೇ ಇಂದ್ರಿಯಗಳನ್ನು ಬಾಬರು ವಿಚಾರಿಸ್ಕೊತಾ ಇದ್ರು. ಯಾವ ಇಂದ್ರಿಯ ತಪ್ಪು ಮಾಡ್ತಾ ಇತ್ತೋ ಅದಕ್ಕೆ ಶಿಕ್ಷೆನೂ ಕೊಡ್ತಾಯಿದ್ರು. ಏನು ಶಿಕ್ಷೆ? ಇವತ್ತು ಬಾಯಿ, ನಾಲಿಗೆ ಯಾವ ಶಬ್ದವನ್ನು ಉಪಯೋಗಿಸ್ಬಾರ್ದೋ ಅದು ಉಪಯೋಗಿಸ್ಬಿಡ್ತೀವಿ ಇವತ್ತು. ನಾಳೆ ಒಂದು ದಿವಸ ಪೂರ್ಣ ಮೌನ ನೀನು, ಯಾರೋ ಬಾಯಿ. ಮನಸ್ಸು ಅಲ್ಲಿ ಓಡಾಡ್ತಾ ಇದೆಯಲ್ವಾ, ನಾನು ಹೇಳಿದೆ ಕೇಳಿದೆ ಓಡಾಡ್ತಾ ಇದೆಯಲ್ವಾ. ಮನಸ್ಸಿನ ಮೌನ ಮಾಡಬೇಕು. ಒಂದೇ ಒಂದು ವ್ಯರ್ಥ ಸಂಕಲ್ಪ ಮಾಡೋಂಗಿಲ್ಲ ನಾಳೆ ಇಡೀ ದಿವಸ. ಕಣ್ಣು ಅಲ್ಲಿ ನೋಡೋ ಆಸೆ ಇದೆ ನಿನಗೆ, ಇನ್ನೂ ಇಷ್ಟು ವರ್ಷ ಆದ್ರೂ ನಿನಗೇನು ಇಷ್ಟ ಇದೆಯೋ ಅದನ್ನು ಮಾಡಬಾರ್ದು. ಶಿಕ್ಷೆ. ಕಣ್ಣು ಏನು ನೋಡಬೇಕು ಅನ್ನುತ್ತಲ್ಲ, ಸೀರಿಯಲ್ ನೋಡಬೇಕು, ಕರೆಕ್ಟು 9 ಗಂಟೆ ಆಗೋಯ್ತು, ಲೇಟಾಗಿ ಹೋಗುತ್ತೆ, ಹೋಗಬೇಕು ಮನೆಗೆ. ಯಾಕೆ? ಸೀರಿಯಲ್ ನೋಡಬೇಕು ನಾವು. ಆಸೆಗಳು ನೋಡಿ ಎಷ್ಟಿವೆ ಇನ್ನೂ ನಮಗೆ. ಯೋಗದ ಬಗ್ಗೆ ಅಷ್ಟಿಲ್ಲ, ಪರವಾಗಿಲ್ಲ. ಯೋಗ ಇವತ್ತಿಲ್ಲ, ನಾಡಿದ್ದು ಪರವಾಗಿಲ್ಲ, ನಾಳೆ ಮಾಡ್ಕೊಂಡು ಬಿಡಿ, ತೊಂದರೆ ಇಲ್ಲ. ಸೀರಿಯಲ್ ಮಿಸ್ ಮಾಡೋಂಗಿಲ್ಲ ನಾವು. ಶಿಕ್ಷೆ ಏನು? ಸೀರಿಯಲ್ ನೋಡೋಂಗಿಲ್ಲ ನಾಳೆ ನೀನು, ಯೋಗ ಮಾಡಬೇಕು ಅದೇ ಅರ್ಧ ಗಂಟೆ. ಶಿಕ್ಷೆಯನ್ನು ನಾವೇ ಕೊಟ್ಕೋಬೇಕು, ನಾವೇ ಮಾಡಬೇಕು ಅದನ್ನು. ಈ ಥರ ಬಾಬಾವರು ಬೆಳಿಗ್ಗೆ ಅಮೃತ ವೇಳೆ ಆದಮೇಲೆ ಕಚೇರಿಯನ್ನು ಕರೆದು ಅಸೈನ್ ಮಾಡೋರು ಡ್ಯೂಟೀಸ್ನ. ನೋಡು, ಇವತ್ತೆಲ್ಲ ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು 5 ನಿಮಿಷದಲ್ಲಿ ಅಷ್ಟೇ. ರಾತ್ರಿ ಮಲಗುವಾಗ ಪುನಃ ಕಚೇರಿ, ನೀನೇನು ಮಾಡಿದೆ, ನಾಳೆ ನಿಮ್ಮ ಶಿಕ್ಷೆ, ಅಷ್ಟೇ, ಮುಗ್ದಾಯ್ತು. 5 ಮಿನಿಟ್ಸ್. ಯುಕ್ತಿ. ಆ್ಯಸ್ ಇಫ್ ಅವರೆಲ್ಲ ಬೇರೆ ಇದ್ದಾರೆ, ನಿಂತಿದ್ದಾರೆ, ನಾನು ಅವ್ರನ್ನೆಲ್ಲ ಕಂಟ್ರೋಲ್ ಮಾಡ್ತಾಯಿದ್ದೀನಿ, ಅವರಿಗೆಲ್ಲ ನಾನು ಡ್ಯೂಟೀಸ್ ಕೊಡ್ತಾಯಿದ್ದೀನಿ. ಡ್ಯೂಟೀಸ್ ಕೊಟ್ಟಾದ್ಮೇಲೆ ಸರಿಯಾಗಿ ಮಾಡಿದರೆ ನಾನು ಸೂಪರ್ವೈಸ್ ಮಾಡ್ತೀನಿ, ಸಾಕ್ಷಿಯಾಗಿ. ಮಾಡಿದರೆ ನಾನು ಅವ್ರಿಗೆ ತರಬೇತಿ ಕೊಡ್ತೀನಿ, ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಾವು ಪರಿವರ್ತನೆ ಆಗಬೇಕು ಅಂದರೆ ಎಲ್ಲ ಥರ ಆಯಾಮಗಳನ್ನು ನಾವು ಆಲೋಚನೆ ಮಾಡಬೇಕು, ಎಲ್ಲನೂ ಉಪಯೋಗಿಸ್ಕೋಬೇಕು ನಾವು. ಹೇಗೆ ಕೃಷ್ಣನ ಮೇಲೆ ಆರೋಪ ಬಂದ್ಬಿಡ್ತು, ಬೆಣ್ಣೆ ಕದೀತಾನೆ ಕೃಷ್ಣ ಅಂತ. ಅವರಮ್ಮ ಏನು ಮಾಡಿದ್ರು, ಬೆಣ್ಣೆ ಕದೀತೀಯ ನೀನು, ಬಾ ಅಂತ ಹಗ್ಗ ತಗೊಂಡ್ರು, ಕಟ್ಟಾಕ್ಬಿಟ್ರು. ಅಮ್ಮ ಬೆಣ್ಣೆ ಕೊಡೋ, ಬೆಣ್ಣೆ ಮಾತ್ರ ಕೊಡೋಲ್ಲ ನನಗೆ ಇವತ್ತು.
ಇಡೀ ದಿವಸ ನೀವು ಅಲ್ಲಿ ಇಲ್ಲಿ ಹೋಗಬಾರ್ದು, ಇಲ್ಲೇ ಕೂತಿರ್ಬೇಕು. ಶಿಕ್ಷೆ. ಕೃಷ್ಣನಿಗೆ ಏನು ಬೇಕೋ ಅದು ಅವರಮ್ಮ ಕೊಡಲಿಲ್ಲ. ಮಕ್ಕಳಿಗೆ ಹೊಡಿಬಾರ್ದು, ಪಾಪ ಅದು. ಮಕ್ಕಳಿಗೆ ಬೈಬಾರ್ದು, ನಮ್ಮ ಸ್ಥಿತಿ ಕೆಡಿಸ್ಕೋಬಾರ್ದು, ಕೋಪ ಮಾಡ್ಕೋಬಾರ್ದು ಮಕ್ಕಳ ಮೇಲೆ. ಆದರೆ ಸಾತ್ವಿಕವಾದಂಥ ಶಿಕ್ಷೆ ಕೊಡಬೇಕು. ಅವು ಅದ್ರಲ್ಲಿ ಕಲಿಬೇಕು ಮಕ್ಕಳು. ಅವು ನಮಗೂ ಕಲಿಕೆ ಆಗಬೇಕು. ಯಾಕೆಂದ್ರೆ ಏನೇ ಮಾಡೋದು ಪ್ರೀತಿಯಿಂದನೇ ಮಾಡಬೇಕು ನಾವು. ಅದಕ್ಕಾಗಿ ನಿಧಾನವಾಗಿ ಈ ಸೆಲ್ಫ್ ಮಾಸ್ಟರಿ ಅಥವಾ ಏನು ಸ್ವರಾಜ್ಯ ಅಧಿಕಾರಿ ಸ್ಥಿತಿ ಇದೆಯಲ್ಲ, ಇದನ್ನು ನಾವು ಎಚ್ಚರದಿಂದ ಗಮನಿಸಬೇಕು ಮತ್ತು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ಕೋಬೇಕು ಇದನ್ನ. ಯಾಕೆಂದರೆ ಟೈಮ್ ಕಡಿಮೆ ಇದೆ ನಮ್ಮ ಹತ್ರ. ಯೋಗ ಜಾಸ್ತಿ ಮಾಡಬೇಕು. ಯಾವಾಗಲೂ ಇಲ್ಲೇ ಇರಬೇಕು. ಇಲ್ಲಿ ಯಾವಾಗಲೂ ಇಲ್ಲೇ ಇರಬೇಕು. ಪದೇ 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 ಬಾಬರು ಹಿಂಗೆ ಹೊಡ್ಕೋತಾ ಇದ್ರಂತೆ. ಯಾಕೆ? ಕೂತಿಲ್ಲ ನಾನಿಲ್ಲಿ. ಕೂತ್ಕೋ ಇಲ್ಲಿ. ಎಷ್ಟು ಎಚ್ಚರ ಬಾಬರವರು, ಎಷ್ಟು ಶ್ರಮ ಪಟ್ಟಿದ್ದಾರೆ, ಎಷ್ಟು ಪ್ರಯತ್ನ ಮಾಡಿದ್ದಾರೆ ಅವ್ರ ಪುರುಷಾರ್ಥಕ್ಕೆ. ನಾವು ಮಾಡಬೇಕಲ್ವಾ? ಕೂತ್ಕೋ ಇಲ್ಲಿ, ಎಲ್ಲೋಗ್ಬೇಡ ನೀನು. ಶರೀರನೂ ಕೂರಿಸ್ಬೇಕು. ಶರೀರನೂ ಪ್ರಕೃತಿ, ಇದ್ರ ಮೇಲೆ ನಾವು ಗೆಲ್ಲಬೇಕಲ್ಲ. ಕೂತ್ಕೋ ಇಲ್ಲಿ 1 ಗಂಟೆ, ಅಲ್ಲಾಡಬಾರ್ದು ನೀನು. ಏನೇನು ಅನುಭವ ಮಾಡಬೇಕೋ ನಾನು ಅನುಭವ ಮಾಡಬೇಕು ಇವತ್ತು. ಆತ್ಮ ತೂಕೊಡ್ಸಂಗಿಲ್ಲ, ನಿದ್ದೆ ಮಾಡೋಂಗಿಲ್ಲ, ಚೆನ್ನಾಗಿ ಮುಖ ತೊಳ್ಕೊಂಡು ಬಂದು ಕೂತ್ಕೋಬೇಕು. ಫ್ರೆಶ್ ಆಗಿರಬೇಕು. ಅವಶ್ಯಕತೆ ಸ್ನಾನ ಮಾಡಿ ಕೂತ್ಕೊಂಡ್ರು ಐತೆ. ಎಷ್ಟು ಜಾಸ್ತಿ ಹೊತ್ತು ಕೂತ್ಕೋತೀವಲ್ಲ ಅಷ್ಟು ಜಾಸ್ತಿ ಹೊತ್ತು ನಮಗೆ ಅನುಭವ ಬಾಬವ್ರು ಮಾಡಿಸ್ತಾರೆ. ಬಾಬವ್ರಿಗೆ ನಾವು ಸರೆಂಡರ್ ಆಗಿಬಿಡ್ಬೇಕು. ಬಾಬಾ ನಂಗೆ ಗೊತ್ತಿಲ್ಲ ಬಾಬಾ, ಯೋಗ ಹೆಂಗೆ ಮಾಡೋದು ನಂಗೆ ಗೊತ್ತಿಲ್ಲ ಬಾಬಾ, ನೀನೇ ಮಾಡಿಸು. ಮಾಡಿಸ್ತಾರೆ ಬಾಬರು. ಬೇಕಾದ್ರೆ ನೋಡಿ. ಒಂದೇ ಕಂಡೀಷನ್, ನೀವು ಇಲ್ಲಿ ಕೂತ್ಕೋಬೇಕಷ್ಟೇ, ಉಳಿದೆಲ್ಲ ಅವ್ರು ಮಾಡ್ಕೋತಾರೆ. ಓನ್ಲಿ ಒನ್ ಕಂಡೀಷನ್ ಬಾಬಾ ರಿಕ್ವೈರ್ಸ್ ಫ್ರಮ್ ಯು. ಸುಮ್ಮನೆ ಕೂತ್ಕೊಂಬಿಡಪ್ಪ ನೀನು ಗಲಾಟೆ ಮಾಡಬೇಡ. ಶರೀರ ಅಲ್ಲಿ ಇಲ್ಲಿ ಅಲ್ಲಿಗಾಡ್ಕೊಡ್ದು ಅನವಶ್ಯಕವಾಗಿ. ಎಚ್ಚರವಾಗಿರಬೇಕು, ಜಾಗೃತವಾಗಿ, ಬುದ್ಧಿ ಜಾಗೃತವಾಗಿರಬೇಕು. ಏನು ಮಾಡ್ತಾಯಿದ್ದೀನಿ ಅಂತ ಗೊತ್ತಿರಬೇಕು. ಬಾಬರ ಹತ್ರ ದೃಷ್ಟಿ ತೊಗೊಂಡ ಕೂತಿರ್ಕೋಬೇಕು. ಮನಸ್ಸನ್ನು ನಿಲ್ ಕಡೆ ಕರ್ಕೊಂಡೋಗ್ಬೇಕು. ಆದಷ್ಟುವೇ ಸೈಲೆನ್ಸ್. ಶರೀರ ಸೈಲೆಂಟ್, ಮನಸ್ಸು ಸೈಲೆಂಟ್. ಎಷ್ಟು ಬೇಕೋ ಅನುಭವ ಬಾಬರು ಮಾಡಿಸ್ತಾರೆ. ಓಂ ಶಾಂತಿ. ಥ್ಯಾಂಕ್ ಯು ವೆರಿ ಮಚ್.